ಯಾವ ವೃಕ್ಷದ ರಸ ಅಂತ ಗೊತ್ತಿಲ್ಲ. ನಮಗೆ ಪ್ರಶ್ನೆ ಬಂತಾಗ ಜಡ ಪದಾರ್ಥಕ್ಕೆ ಏನು ಗೊತ್ತಿರುತ್ತೆ ಅಂತ ಕೇಳಿದರೆ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಅರ್ಥ. ಪ್ರತಿಯೊಂದಕ್ಕೂ ಕೂಡ ಇದರಿಂದ ಬೇರೆ ಬೇರೆ ವೃಕ್ಷಗಳ ಗೊತ್ತು, ಬೇರೆ ಬೇರೆ ವೃಕ್ಷಗಳಿಗೂ ಅಭಿಮಾನಿ ದೇವತೆಗಳು ಬೇರೆ ಬೇರೆ ಇದ್ದಾರೆ. ಸಾಮಾನ್ಯತಃ ವೃಕ್ಷಾಭಿಮಾನಿಗಳು ಬೇರೆ, ಪ್ರತಿಯೊಂದು ವೃಕ್ಷಕ್ಕೂ ಸ್ಪೆಷಲ್ ಆಗಿರೋರು ಬೇರೆ. ಏನು ಹಾಂ ಅದೇ ಅದು ಹೇಳಿರೋದ್ರಿಂದ ಎಲ್ಲೆಲ್ಲಿ ಜಡ ಅಂತ ಹೇಳ್ತಾರೋ ಅಲ್ಲಿ ತಿಳ್ಕೊಂಡ್ರೆ ಆಗೋಯ್ತು ಅಷ್ಟೆ. ಯಥಾ ಸೌಮ್ಯ ಎರಡನೇದು ನದಿ ದೃಷ್ಟಾಂತವನ್ನು ಕೊಟ್ಟರು. ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಅವಕ್ಕೇನು ಗೊತ್ತಿಲ್ಲ, ತಾವು ಇಂಥ ನದಿ ಇದ್ದಿರೋ ತಾವಿಗೂ ಗೊತ್ತು ಸಿಗೋದಿಲ್ಲ. ಯಾರು ಮಾಡ್ತಾರೆ ಅದನ್ನು? ದೇವರು. ನಮ್ಮ ಅಕೌಂಟ್ ನಿಮಗೆ ಗೊತ್ತಿಲ್ಲ ನೋಡಿ ಹೇಳ್ತಾರಲ್ಲ, ಹಾಗೆ ಗೊತ್ತಾಯ್ತಾ? ನಮ್ಮ ಅಕೌಂಟ್ ತುಂಬ ಆದಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ತೀರಾ ಕಡಿಮೆ ಇದ್ದರೂ ಮರ್ತೋಗುತ್ತೆ ಕೆಲವು ಸಲ. ಆದರೆ ನಮ್ಮ ಮನಸ್ಸಲ್ಲಿರೋದೇ ಜ್ಞಾಪಕ ಬರೋಲ್ಲ, ಮನಸ್ಸಲ್ಲಿರೋದೇ ಮರ್ತೋಗಿರುತ್ತೆ. ಇವೆಲ್ಲ ನೋಡಿದಾಗ ಆಯಾ ದೇವತೆಗಳಿಗೆ ಇಂಥ ನದಿಯ ನೀರು ನಾನೊಂದು ಗೊತ್ತಿಲ್ಲವೇ, ವಾಯುದೇವರು ಏನು ಮಾಡ್ತಾರೆ ಅದನ್ನೆಲ್ಲ ಕೂಡ ಗುರುತಿಸಿ ಬೋರ್ಡನ್ನು ಮಾಡಿ ತಂದು ಮಳೆ ಸುರಿಸ್ತಾರೆ. ಸಮುದ್ರ ಸೇರಿದ ಮೇಲೂ ಕೂಡ ಸಮುದ್ರವೇ ಸಮುದ್ರನೇ ಇದೇನೆ. ನದಿ ನೀರೇ ಸಮುದ್ರ ಆಗಿದ್ದಿದ್ದರೆ ಸಿಹಿ ಸಮುದ್ರ ಆಗಿಬಿಡೋದು. ಇಷ್ಟೊತ್ತೇನಾಗಿರ್ಬೇಕಾಗಿತ್ತು? ಎಷ್ಟು ಕೋಟಿ ವರ್ಷಗಳ ಕಾಲ ಹರಿದಿರೋದ್ರಿಂದ ಏನಾಗಬೇಕಾಗಿತ್ತು? ಅದು ನಮ್ಮ ದಿವಸದಲ್ಲೇ ಚೂರಾರು ಚೇಂಜ್ ಆಗಿದೆ. ಕೊನೆ ಪಕ್ಷ ಹೋಗಲಿ, ಈ ಸ್ವಲ್ಪ .0.00 ಸಮಥಿಂಗ್ ಕೂಡ ಚೇಂಜ್ ಆಗಿಲ್ಲ. ಅದು ಅರ್ಥ ಏನು? ಸಮುದ್ರದಲ್ಲಿ ಮಳೆ ನೀರು ಸುರಿಯೋದೆಲ್ಲ ಸಮುದ್ರ ನೀರಿನ ಮಳೆ. ಅದು ಸಮುದ್ರದಲ್ಲಿ ಮಳೆ ಬೇಕಾದಷ್ಟು ಮಳೆ ಆಗುತ್ತೆ. ಎಷ್ಟೇ ಮಳೆ ಇಲ್ಲಿ ಇಷ್ಟು ಏರಿಯಾಕ್ಕೆ ಮಳೆ ಬಂದರೆ ಹೀಗಾಗುತ್ತೆ. ಅದು ದೊಡ್ಡ ಏರಿಯಾಕ್ಕೆ ಮಳೆ ಬಂದರೆ ಏನಾಗಬೇಕಾಗಿದ್ದರೆ ಯಾಕೆ ಸಮುದ್ರ ನೀರೇ ಬೀಳುತ್ತೆ, ಆದ್ದರಿಂದ ಉಕ್ಕೋದಿಲ್ಲ. ಹೊರಗಿನ ನೀರು ಬೀಳೋದಿಲ್ಲ ಅದಕ್ಕೆ. ಈ ನೀರನ್ನು ನುಂಗಿ ಹಾಕಿಬಿಡುತ್ತೆ. ಅಂದರೆ ದೊಡ್ಡದಾದರೂ ಗೊತ್ತಾಗೋದಿಲ್ಲ. ಇದೆಲ್ಲ ಸರಿಯಾಗಿ ಸೈಂಟಿಫಿಕ್, ಇವೆಲ್ಲ ಬರೀ ಕಥೆಯಲ್ಲ. ನೀವು ಯಾರೂ ಯೋಚನೆ ಮಾಡಿರಲಿಲ್ಲ. ನಾನು ಆಚಾರ್ಯ ಬಿಡಿಸಿ ಹೇಳಿದರು. ಇದನ್ನ ಹೇಳಿದ್ದು ಯಾರಿಗೂ ಖುಷಿ ಆಗೋಲ್ಲ ಯೋಚನೆ ಮಾಡಿ. ನದಿ ನೀರು ಸಮುದ್ರ ಸೇರಿದ್ರೆ ಸಮುದ್ರ ಆಗೋದಿಲ್ಲ. ಈ ಹಾಲು ಬಿಟ್ಬಿಡಿ, ಅವೆಲ್ಲ ಭಾರಿ ಗೊತ್ತು ನಮಗೆ. ಹಾಲಿಗೆ ನೀರು ಹಾಕ್ತಾ ಹೋಗ್ತಾನೆ, ಹಾಲಾಗ್ತಾ ಹೋಗುತ್ತಾ, ಅದು ಹಾಳಾಗ್ತಾ ಹೋಗ್ತದೆ. ಕೊನೆಗೆ ತುಂಬ ಆಗಿಬಿಟ್ಟು ಬರೀ ನೀರು ಆಗಿಬಿಡುತ್ತೆ ಅಷ್ಟೇ. ಅದು ನಮಗೆ ಗೊತ್ತಾಗೋದಿಲ್ಲ. ನಮಗೆ ಅದು ಸಮಸ್ಯೆ ಏನಂದರೆ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಅವಾಗ ಗೊತ್ತಾಗೋದಿಲ್ಲ. ಅದು ಎಲ್ಲಿವರೆಗೂ ನೀರು ಹಾಕ್ತಾರೆ ಅವರು, ಎಲ್ಲಿವರೆಗೂ ಗೊತ್ತಾಗಬಾರ್ದು ಅಲ್ಲಿವರೆಗೆ ಹಾಕ್ತಾರೆ, ಜಾಸ್ತಿ ಹಾಕೋದಿಲ್ಲ. ಒಂದು ಲಿಮಿಟ್ ಇರುತ್ತೆ. ಅದಕ್ಕೆ ನಮಗೆ ಗೊತ್ತಾದರೂ ಪ್ರೂವ್ ಮಾಡೋಕ್ಕೆ ಬರೋದಿಲ್ಲ, ಆ ರೀತಿ ಮಾಡಿರ್ತಾರೆ. ಇವೆಲ್ಲ ಯೋಚನೆ ಮಾಡಿದರೆ ಎಷ್ಟು ಸತ್ಯವಾದ ಅಂಶ ಅದು. ಮತ್ತು ಹಾಲು ನೀರು ಹಾಕಿದಾಗ ಎಲ್ಲ ಹಾಲೇ ಆಗೋದಾಗಿದ್ದರೆ ಒಂದು ಲೋಟ ಹಾಲು ತಂದು 1000 ಜನಕ್ಕೆ ಹಾಲು ಮಾಡಿಬಿಡೋದಾಗಿತ್ತು. ನೀರು ಹಾಕೋದು ಹಾಲು ಹಾಕ್ತಿತ್ತು, ನೀರು ಹಾಕ್ತಿತ್ತು ಹಾಲು ಹಾಕ್ತಿತ್ತು. ಹಾಲಾಗಲಿಲ್ಲ, ನೀರಾಗೇ ಇದೆ, ಹಾಲಾಗೇ ಇದೆ. ಮೊದಲು ಗೊತ್ತಾಗೋದಿಲ್ಲ ಅಷ್ಟೇ. ದೊಡ್ಡ ರಾಶಿಯೊಳಗೆ ಒಂದೆರಡು ನೀವು ಇಲ್ಲಿಂದ ಅಕ್ಕಿ ಎಸ್ತರೆ ಗೊತ್ತಾಗೋದು ಏನು ಚೇಂಜ್ ಗೊತ್ತಾಗೋದಿಲ್ಲ. ಒಂದು 2 kg ಹಾಕಿರೂ ಗೊತ್ತಾಗಲ್ಲ. ಟನ್ ಅಕ್ಕಿಯೊಳಗೆ 10-20 kg ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಷ್ಟಿಷ್ಟ ಚೀಲ ಕರ್ಕೊಂಡು ದೊಡ್ಡ ಇದ್ರ ಮಾಡಿ ಅದು ಸಪ್ರೇಟ್ ಮಾಡ್ತಾರಂತೆ ಕೆಲವರೆಲ್ಲ ಮೋಸಗಾರ. ಇಷ್ಟ ರೀತಿ ಇರ್ತದೆ. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಅನ್ಯಾಯ. ಇವ್ರ ಪ್ರಕಾರ ಏನಾಗಬೇಕಾಗಿತ್ತು, ಸಮಸ್ಯೆನೇ ಬರ್ತಿದ್ದಿಲ್ಲ. ಒಂಚೂರು ಹಾಕ್ತಿರೋದು ಆಗ್ತಾ ಹೋಗ್ಬಿಡುತ್ತೆ. ಹಾಗೆ ಪೂರ್ತಿ ತಪ್ಪದು. ಅಲ್ಲಿ ಗೊತ್ತಾಗೋದಿಲ್ಲ ಅಷ್ಟು ಹೇಳಬೇಕು. ತುಂಬ ದೊಡ್ಡದಾದ್ರಿಂದ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಬಿಟ್ಟುಬಿಟ್ಟು ಎಷ್ಟು ಅನಲೈಸ್ ಮಾಡ್ತಾರೆ ಇದನ್ನು. ಇವೆಲ್ಲ US ಸೈನ್ಸಿಗೆ ಗೊತ್ತಾಗಿರ್ಬೋದು. ಹಿಂದಿನ ಕಾಲಕ್ಕೆ ಎಷ್ಟು ಖುಷಿ ಆಗೋದು ಇವೆಲ್ಲ ಕೂಡ. ಇವತ್ತು ಬೇರೆಯವ್ರಿಗೆ ಗೊತ್ತಿಲ್ಲಲ್ಲ, ಅದು ಇನ್ನೂ ಆಶ್ಚರ್ಯ. ಈ ಸತಿ ಏನು ತಿಳ್ಕೊಂಡ್ಬಿಟ್ರು, ನದಿ ಸಮುದ್ರ ಸೇರಿದಾಗ ಸಮುದ್ರ ಆಗೋ ಹಾಗೆ ಜೀವರು ಕೂಡ ಬ್ರಹ್ಮನೇ ಆಗಿಬಿಡ್ತಾರೆ. ಎಲ್ಲ ಚಪ್ಪಾಳೆ ಕೂತ್ಕೊಂಡ್ಬಿಟ್ರು ಅಷ್ಟೇ ಹೊರತು ಅರ್ಥನೇ ಇಲ್ಲ. ಬ್ರಹ್ಮನ ಹತ್ತಿರ ಹೋದರೆ ಹೊರತು ಬ್ರಹ್ಮನ ಆಗಲಿಲ್ಲ ಅವರು. ಅರ್ಥಾತ್ ಬ್ರಹ್ಮನ ಹತ್ತಿರ ಹೋದರೂ ಬ್ರಹ್ಮನ ಆಗಲಿಲ್ಲ. ತುಂಬ ದೂರದ ಕಾಣಿಸೋದಿಲ್ಲ, ಈಗ ಅಂದ್ಬಿಡ್ತಾರೆ, ಮುಗಿದೋಯ್ತು ಅಷ್ಟೇ. ದೂರ ಹೋಗ್ತಾ ಹೋದಂತ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು ಬೇರೆ ಅಲ್ಲ. ಒಂದು ದೂರ, ಇನ್ನೊಂದು ಕ್ವಾಂಟಿಟಿ ಭಾರಿ ಜಾಸ್ತಿ ಇರೋದು. ಇದೆಲ್ಲದರ ಕಾರಣದಿಂದ ಗೊತ್ತಾಗೋದಿಲ್ಲ. ಇವರಿಗೆ ಗೊತ್ತಾಗುತ್ತೆ. ಏನೋ ಇದೇನಿರೋದು ಹುಡ್ಕಕ್ಕೆ ಬರೋದಿಲ್ಲ. ದೇವತೆಗೆ ಹೌದು ಎಲ್ಲ ಹುಡುಕ್ಬೇಕಲ್ಲ. ಅವ್ರು ಹೇಳ್ತಾರೆ, ಬೇಲಿಂದ ಧುಮುಕ್ತೀನಿ ನಾನೀಗ, ನನ್ನ ವೇಗ ಯಾರು ತಡ್ಕೋತಾರೆ ಅಂತ ಕೇಳಿದರು. ನಿಮ್ಮೆಲ್ಲ ಬೇಡ ಅಂತ ಹೇಳ್ಬೋದಲ್ಲ, ಆಗೋದಿಲ್ಲ. ಅರ್ಥ ಆಯ್ತಾ? ಆಗಿಲ್ಲ. ಅದಕ್ಕೆ ಅಸ್ವಾತಂತ್ರ್ಯ ಅಂದರೆ ಅದೇ. ಇದು ನಮಗೆಲ್ಲ ಗೊತ್ತಾಗುತ್ತೆ. ಈಗ ಮನೆಯವ್ರ ಪದಾರ್ಥ ಇಟ್ಟು ಹುಡುಕಿ ಸಿಗೋದಿಲ್ಲ ಎಷ್ಟೋ ಸಲ. ಅವ್ರು ಬೇಡಾದಾಗ ಅಲ್ಲೇ ಕೂತಿರುತ್ತೆ. ಅರ್ಥ ಆಯ್ತಾ? ಅದರಿಂದ ದೇವತೆಗಳ ಸರ್ವಜ್ಞರಲ್ಲ ಅವರು. ಆ ನೀರಿದೆ, ಸ್ವಲ್ಪ ಗೊತ್ತಾಗೋದು, ಎಲ್ಲ ಕಡೆ ಗೊತ್ತಾಗೋದು. ಇದು ನನ್ನ ನೀರು ಎಲ್ಲ ಹುಡುಕಿ ಹೇಳಬೇಕು. ಗೊತ್ತಾಯ್ತಾ? ಸಾಧ್ಯ ಇಲ್ಲ. ಹೌದೌದು, ದೇವತೆಗಳು ಜೊತೆಗೆ ಇರ್ತಾರೆ. ಅವ್ರಿಗೇನಾಗೋದಿಲ್ಲ. ಅವ್ರು ಸುಳ್ಳು ತುಂಬ ಅವ್ರಿಗೆ ಹೌದು. ಯಾರು ಸಪ್ರೇಟ್ ಆಗ್ತಾರೆ?
ಸಪ್ರೇಟ್ ಯಾಕೆ ಆಗಬೇಕು ಅವರು? ಅಲ್ಲೇ ಇದ್ದರೂ ಮುಗಿತು. ನಮ್ಮ ಪದಾರ್ಥ ಇದೆಯಪ್ಪ, ಯಾರೋ ಮನೆ ಬಿಟ್ಟು ಬಂದಿದ್ದೇವೆ, ಯಾರ್ದ ಮನೆ ನಮ್ಮ ಪದಾರ್ಥ ಬಿಟ್ಟು ಬಂದಿದ್ದೇವೆ, ನಮ್ಮದೇ ಅದು. ಎಲ್ಲ ಹೋದ ಮರೆತು ಬಂದಿದ್ದೀರಿ ನೀವೀಗ, ಇನ್ನೊಂದು ಸತಿ ಯಾವಾಗ ಹೊರ ತರ್ಬೋದು ನೀವೀಗ, ನಮ್ಮದೇ ಅದು. ಅಲ್ಲಿದ್ದರೂ ಕೂಡ ನಮ್ಮದು ಅಂತ ಹೇಳೋದಿಲ್ಲ. ಆ ರೀತಿ ಇದ್ದೇ ಇದೆ ಅಭಿಮಾನಿಗಳು, ದೇವತೆಗಳು. ಏನು ಗೊತ್ತಾಗುತ್ತೆ? ಅಷ್ಟೇ, ಅಲ್ಲಿವರೆಗೂ ಗೊತ್ತಿರುತ್ತೆ, ಹೋದ್ಮೇಲೆ ಗೊತ್ತಾಗಲ್ಲ. ಗುಂಪಿನಲ್ಲಿ ಹೋದಾಗ ಪೂರ್ತಿ ಇದಾಗಬೇಕು. ತುಂಬ ರೋಡ್ ನೀರದು ಎಲ್ಲ ಹುಡುಕಿ ತರಬೇಕು, ಸಾಧ್ಯ ಆಗೋದಿಲ್ಲ. ಮತ್ತೆ ವಾಯುದೇವರೇ ಬಂದು ಸಪ್ರೇಟ್ ಮಾಡಿ ಹಾಕಬೇಕಾದ್ರೆ. ಈಗ ಅಕ್ಕಿ ನಮಗೆ ಗೊತ್ತಿದೆ, ಒಂದು ಹಾಕ್ತೀವಿ, ಅದೇ ಕಾಳು ಹುಡುಕೊಡಿ ನೋಡಂತೆ, ಸಾಧ್ಯನಾ? ಅದು ಗೊತ್ತು, ಅದೇ ಸಿಕ್ಕರು ನಮಗೆ ಅದೇ ಕನ್ಫರ್ಮ್ ಮಾಡ್ಲಿಕ್ಕೆ ಬರಲ್ಲ. ಅದೇ ಸಿಕ್ಕರು ಕೂಡ ಬಿಕಾಸ್ ಆಫ್ ಸಿಮಿಲ್ಯಾರಿಟಿ ಅದರಿಂದ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯಾಘ್ರೋವ ಸಿಂಹೋವ ವೃಕೋವ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವತಿ ತತ್ತದ. ಎಷ್ಟು ಶಿಕ್ಷೆ ಕೊಡ್ತಾರೆ ತಿಳ್ಕೊಳ್ಳೋದೇ ಹೋಗಿಬಿಟ್ರೆ. ಅತತ್ವಮಸಿ ಇದೆಲ್ಲ ಈ ಜ್ಞಾನ ಇಲ್ದಾನ ಬ್ರಹ್ಮಜ್ಞಾನ ಬರುತ್ತಾ? ಬ್ರಹ್ಮನಾಗಿಬಿಡ್ತಾನೆ? ಸಾಧ್ಯನೇ ಇಲ್ಲ. ಸಯೇಷ ಜೀವೇನ ಅಲ್ಲಿ ಹೋದ್ಮೇಲೆ ಕೂಡ ಅದು ಆಗಲಿಲ್ಲ ಅಂತ ಸ್ಪಷ್ಟ ಹೇಳಿದರು. ಗೊತ್ತಾಗ್ತಾ ಇಲ್ಲ ಅವರಿಗೆ ಅಂತ ಹೇಳಿದರೆ ಹೊರತು ಆಗಿಬಿಟ್ಟಿದ್ರೆ ಗೊತ್ತಾಗೋ ಪ್ರಶ್ನೆ ಆಗೇ ಬಿಟ್ಟಿದ್ದಾರೆ, ಮತ್ತೆ ಗೊತ್ತಾಗೋದು ಅವರಿಗೆ ಅಂತ ಅನಿಸ್ತಿತ್ತು. ಪ್ರಶ್ನೆ ಹೇಳಿಲ್ಲ ಅವರು, ಸ್ಪಷ್ಟ ಭೇದ ಹೇಳ್ತಾ ಇದ್ದಾರೆ. ಸಯೇಷ ಜೀವೇನ ಆತ್ಮನಾನುಪ್ರಭೂತಃ ಪೇಬೀಯಮಾನೋ ಮೋದಮಾನಸ್ತಿಷ್ಠತಿ ಅಸ್ಯ ಯದೈಕಾಂ ಶಾಖಾಂ ಜೀವೋ ಜಹಾತಿ ಅಥ ಸಾ ಶುಷ್ಯತಿ. ಮರಗಳು ಹಾಗೆ, ಮರಗಿಡಗಳೆಲ್ಲ ಕೂಡ ನೀರು ಹಾಕ್ತಾ ಇದ್ದರೆ ಅದೆಲ್ಲ ದೇವರಿದ್ದಾಗ ಮಾತ್ರ ಸಾಧ್ಯ. ಅದು ಇಲ್ಲದವ್ರು ಎಲ್ಲ ಡೆಡ್ ಅಂತ ಕರೆದು ಬಿಡ್ತಾರೆ. ಪ್ರಾಣ ಇಲ್ಲದೆ ಹೋದ ಏನು ಔಷಧಿ ಕೊಟ್ಟರು ಅರ್ಥ ಇಲ್ಲ ಅದಕ್ಕೆ. ಅದಕ್ಕೆ ಜೀವೇನ ಅಂತ ಹೇಳಿದರೆ ಜೀವ ಅಂದರೆ ಜೀವ ಅಲ್ಲ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಅಂತ ಹೇಳ್ತಾರೆ. ಪರಮಾತ್ಮನ ಅನಿರುದ್ಧ ರೂಪಕ್ಕೆ ಏನಂತ ಹೆಸರಿದೆ? ಜೀವ ಅಂತಿದೆ. ಎಲ್ಲಿವರೆಗೂ ಪರಮಾತ್ಮ ಇರ್ತಾನೋ ಅಲ್ಲಿವರೆಗೂ ಅದು ಲೈಫ್, ಅದು ಡೆಡ್. ಆಮೇಲೆ ಆ ರೀತಿಯಾಗಿ ಜಹಾತಿ ಅಥ ಸಾ ಶುಷ್ಯತಿ. ಎಲ್ಲಿ ಒಣಗೋಗಿದೆಯೋ ಅಲ್ಲಿ ದೇವ್ರು ಬಿಟ್ಟು ಹೋಗಿದೆ. ಇಲ್ಲಿ ಹೇಗೆ ದೇವ್ರು ಒಣಗುತ್ತೆ, ದೇಹ ಬಿಟ್ಟ ಮೇಲೆ ಬರೀ ಡೆಡ್ ಬಾಡಿಯನ್ನು ಪ್ರಿಸರ್ವ್ ಮಾಡಿಸ ಅವನ ದುರ್ವಾಸನೆ ಇದು ಒಣಗೋ ಎಲ್ಲ ಹೋಗಿಬಿಡುತ್ತೆ, ಗೊತ್ತೇ ಸಿಗೋದಿಲ್ಲ. ಸಟ್ಕೊಂಡ್ಬಿಡುತ್ತೆ ಹಾಗೆ. ಇದು ವೃತ್ತಗಳೆಲ್ಲ ಹಾಗಾಗಿಬಿಡುತ್ತೆ. ಇದೆಲ್ಲ ಏನು ಎಕ್ಸಾಂಪಲ್ ಕೊಡುತ್ತೆ? ಇದು ಕೂಡ ದೇವರೊಬ್ಬನಿದ್ದಾನೆ, ಅವನು ಬಿಟ್ಟರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜಡಪದಾರ್ಥ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಇನ್ನೊಂದು ತೊಗೊಂಡ್ರು ಮತ್ತೆ ಈಗ ಒಂದೊಂದು ಪ್ರಶ್ನೆ ಲಿಂಕ್ ಆಮೇಲೆ ಗೊತ್ತಾಗುತ್ತೆ. ಮತ್ತು ಸುಮ್ಮನೆ ಭೇದ ತೋರಿಸ್ತಾ ಇರೋದೀಗ, ಆಮೇಲೆ ತಾರತಮ್ಯ ಎಲ್ಲ ಹೇಳ್ತಾ ಹೋಗ್ತಾರೆ ಅದರೊಳಗೆ. ಇನ್ನೊಂದು ಹೇಳಿದರು, ದೇವರು ಯಾತಕ್ಕೆ ಕಾಣೋದಿಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ, ನೆಗ್ರೋಧ ಫಲಮತ ಆಹಾರೇತಿ ಆಹಾರೇತಿ ಇದಂ ಭಗವ ಇತಿ ಭಿಂದೀತಿ ಭಿನ್ನಂ ಭಗವ ಇತಿ ಕಿಮತ್ರ ಪಶ್ಯಸೀತಿ ಅಣ್ಮ್ಯ ಇತಿ ಇಮಾಧಾನ ಭಗವ ಇತಿ ಆಸಾಂ ಅಂಗ ಏಕಾಂ ಭಿಂದೀತಿ ಭಿನ್ನ ಭಗವ ಇತಿ ಕಿಮತ್ರ ಪಶ್ಯಸೀತಿ ಕಿಮತ್ರ ಕಿಂಚನ ನ ಭಗವ ಇತಿ ಪ್ರೋವಾಚ ಯಂ ವೈ ಸೌಮ್ಯ ಏತ ಮಣಿಮಾನಂ ನ ನಿಭಾಲಯಸೇ ಅಸ್ಯ ಸೌಮ್ಯ ಯೇಷು ಅಣಿಮ್ನಃ ಏವ ಮಹಾನ್ ನೆಗ್ರೋಧಸ್ತಿಷ್ಠತಿ. ನೋಡಿ ಪ್ರಾಕ್ಟಿಕಲ್ಲಾಗಿ ಇದೆಲ್ಲ ಎಂಥ ಎಕ್ಸಾಂಪಲ್ಸ್ ಅಂದರೆ ಯೂನಿವರ್ಸಲ್. ಇಲ್ಲಿ ಎಕ್ಸಾಂಪಲ್ ಆಮೇಲೆ ಕೊಟ್ಟರೆ ಅರ್ಥ ಆಗಲ್ಲ. ಕಾರುಗೀರು ಮೊದಲು ಅರ್ಥ ಆಗ್ತದೆ, ಮುಂದೆ ಅದು ಏನಾಗುತ್ತೋ ಗೊತ್ತಿಲ್ಲ, ಅರ್ಥ ಆಗೋದಿಲ್ಲ. ಇವರು ಯಾವ ಕಾಲಕ್ಕೂ ಇರೋ ಪದಾರ್ಥಗಳು. ಅಲ್ಲೇನಾಯಿತು, ಒಂದು ನೆಗ್ರೋಧ ಫಲ ತೊಗೊಂಬ ಅಂತ ಹೇಳಿದ್ರು. ಒಂದು ಆಲದ ಹಣ್ಣು ಎಷ್ಟಿರುತ್ತದು? ಹಣ್ಣದು ಇಷ್ಟಿರುತ್ತೆ, ಭಾರಿ ಚಿಕ್ಕದು. ಬೀಜ ಅದು ಕಾಳೆ ಎಷ್ಟಿರುತ್ತದು, ಅದನ್ನು ಹೊಡಿತಾನೆ. ಎಷ್ಟಿವೆ ಬೇಕಾದಷ್ಟು ಇವೇಧ ಭಿಂದೀತಿ ಒಡಿ ಅಂತೇಳಿ ಹೊಡೆದ ನೋಡ್ತಾರೆ. ಕಿಮತ್ರ ಪಶ್ಯಿಸಿ ಎಷ್ಟು ಚಿಕ್ಕ ಚಿಕ್ಕ ಕಾಣುತ್ತೆ ಅಂತ ಹೇಳಿದ. ಒಂದು ತಗೋ ಅಂತ ಹೇಳಿದ್ರು. ಆಸಾಂ ಏಕತಾಮಾಂ ಒಂದು ತಗೋ ಅದನ್ನು ಹೊಡಿ ಅಂತೇಳಿ. ಅತಿ ಸೂಕ್ಷ್ಮ ಹೊಡೆದ. ಕಿಮತ್ರ ಪಶ್ಯಸಿ ನಾ ಕಿಂಚನ ಏನು ಕಾಣ್ತಾ ಇಲ್ಲ. ನೋಡಿದೆಯಾ, ಏನು ಕಾಣ್ತಾ ಇಲ್ಲಲ್ಲ, ಯಾತಕ್ಕೆ? ಸೂಕ್ಷ್ಮ ಅದು, ಅದಕ್ಕೆ ಕಾಣ್ತಾ ಇಲ್ಲ. ಮೊದಲು ಅದು ಹಣ್ಣು ಸೂಕ್ಷ್ಮ. ನೋಡಿ, ಹಣ್ಣು ತೊಗೋಬೇಕಾದ್ರೆ ಅದೇ ಸೂಕ್ಷ್ಮ ತೊಗೊಂಡ್ರು ಫಸ್ಟು. ಒಳ್ಳೆ ಬೀಜಗಳು ಸಾವಿರಾರು, ಅವು ಸೂಕ್ಷ್ಮ. ಅದರಲ್ಲಿ ಒಂದು ಹೊಡೆದ, ಏನೂ ಕಾಣ್ತಾ ಇಲ್ಲ. ಆದರೆ ಒಂದೇ ಬೀಜ ಹಾಕಿ ದೊಡ್ಡ ಮರ ಬರುತ್ತೆ. ನೀನೇನು ಇಲ್ಲ ಅಂತ ತಿಳ್ಕೊಂಡಿಯಲ್ಲ, ಅಲ್ಲಿದೆ. ಏನಿಲ್ಲ ಅದೇ ಭಗವಂತ ಅಂತೇಳಿದ್ರು. ದೇವ ಸೂಕ್ಷ್ಮ ರೂಪದಲ್ಲಿದ್ದಾನೆ, ಇಲ್ಲದವರು ಆಗ್ತಿರಲಿಲ್ಲ. ಅರ್ಥ ಆಯ್ತಾ? ಈಗ ಇವೆಲ್ಲರೂ ಅರ್ಥ ಮಾಡ್ಕೊಳ್ಳೋ ವಿಚಾರಗಳಿವೆಲ್ಲ. 9 ಸರಿಯಾಗಿ ಓದಿಬಿಟ್ರೆ ದೇವರಿದ್ದಾನೆ ನಾಸ್ತಿ ಎಲ್ಲ ಮತಗಳು ಖಂಡನೆ ಆಗಿಬಿಟ್ಟು ಮಾಯವಾದ ಖಂಡನೆಯಾಗಿ ಆಚಾರ ಸಿದ್ಧಾಂತ ಗೊತ್ತಾಗ ಪ್ರತಿಯೊಂದು ಎಕ್ಸಾಂಪಲ್ಲು ಇರೋದು ಹಾಗೆ. ಅಷ್ಟೇ ಅಲ್ಲ, 9 ಎಕ್ಸಾಂಪಲ್ ಸ್ಯಾಂಪಲ್ ಅಷ್ಟೇ ಇವು. ಎಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಇರೋದು ಹಾಗೇನೆ. ಗೊತ್ತಾಯ್ತಾ? ಭಗವ ಇತಿ ತಂ ಪ್ರೋವಾಚ ಯಂ ವೈ ಸೌಮ್ಯ ಏತ ಮಣಿಮಾನಂ ನಾ ನಿಭಾಲಯಸೆ ಅಸ್ಯ ಸೌಮ್ಯ. ಇವೆಲ್ಲ ದೇವರಿಲ್ಲ ಅಂಬರಿಗೆ ಹೇಳಕ್ಕೆ ಹೋದ್ರೆ ಎಷ್ಟು ಸುಲಭ ಇದು. ದೇವರಿಲ್ಲ ಅಂತ ಹೇಳೋರಿಗೆ ಸೂಕ್ಷ್ಮ ಅದು.
ನಂಬಲಿಕ್ಕೆ ಸಾಧ್ಯ, ಅಷ್ಟು ಸೂಕ್ಷ್ಮ ದೊಡ್ಡ ಬರಾಗಿ ಬರುತ್ತೆ. ಜೀವ ಕೂಡ ಎಷ್ಟು ಅದರ ತೀರ ಗರ್ಭದಲ್ಲಿ ವಿಸಿಬಲ್ ಸ್ಟೇಜಲ್ಲೇ ಕೂಡ 10 ದಿವಸಕ್ಕೆ ಸಣ್ಣ ಗುಳ್ಳೆ ಇದ್ದಾಗಿರುತ್ತೆ ಅದು ಗರ್ಭದಲ್ಲಿ ಇಷ್ಟೇ. ಅವಿಷ್ಟಲ್ಲೂ ಯಾರು ನಮ್ಮನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಣ್ಣಿಗೆ ಕಾಣೋದು. ಮನಿಭಾಲಯಿಸಿ ಅಸ್ಯ ಸೌಮ್ಯ ಆಯಿತು, ಅದನ್ನು ಬಿಟ್ಟುಬಿಡು. ಹಾಗಿದ್ದರೆ ಇಲ್ಲ ಅಂತ ಯಾಕೆ ಹೇಳಬಾರ್ದು? ಸೂಕ್ಷ್ಮ ಅಂತ ಹೇಳ್ತೀವಿ, ಇಲ್ಲ ಅದು ಕಾಣೋದಿಲ್ಲ ಅಂತ ಹೇಳ್ತೀನಿ ಅಂತ ಕೇಳಿದರೆ ಲವಣಮೇತ ಬಾ ಅಂತ ಮತ್ತೆ ಕರೆದ್ರು. ಲವಣಮೇತತೆ ಉದಕ್ಕೆ ಅವಧಾಯ, ಒಂದು ನೀರಿಟ್ಟರು, ಅದರಲ್ಲಿ ಲವಣ ಹಾಕು ಅಂತ ಹೇಳಿದರು. ಮಾ ಪ್ರಾತರುಪಾಸೀದತ, ಬೆಳಿಗ್ಗೆ ಬಾ, ಈಗ ಬೆಳಿಗ್ಗೆ ಬಾ ಅಂತ ಹೇಳಿದರು. ಬೆಳಿಗ್ಗೆ ಬಂದು ಶುಬದ್ಧ ತದ್ಧ ತಥಾಚಕಾರ, ಹೇಳಿದ ಹಾಗೆ ಮಾಡಿದಾತ. ತಮ್ ಹೋವಾಚ, ನೋಡೋ ಹೇಳಿದ್ರು ಯದ್ದೋಷ, ದೋಷ ಆದರೆ ರಾತ್ರಿಯಲ್ಲಿ ಲವಣ ಮೇತ ದುದಕೆ ಅವಧಾಹ, ರಾತ್ರಿ ಉಪ್ಪು ಹಾಕಿದ್ದೆಲ್ಲ ಸ್ವಲ್ಪ ಕೊಡೋದನ್ನ ಅಂತ ತಕ್ಕೊಡು ನೋಡಿದಾತ. ಹಂಗ ತದಾಹಾರೇತಿ, ಸ್ವಲ್ಪ ತೋರಿಸೋದಿಲ್ಲ ಅಂತ ಹೇಳಿದರೆ ತದ್ಧ ಅವಮೃಶ್ಯ, ಹುಡುಕಿ ನೋಡಿದಾಗ ಕಾಣ್ತಾ ಇಲ್ಲ ಅದರೊಳಗೆ. ಯಾಕೆ ಬೆಳಗ್ಗೆ ಪೂರ್ತಿ ಕರಗಿದೆ, ಸ್ವಲ್ಪ ಹೊತ್ತಾರು ಪೂರ್ತಿ ಕರಗೋದಿಲ್ಲ, ಪೂರ್ತಿ ಕರಗಿತ್ತು. ನಕೆ ನ ಕಿಂಚ್ ವಿವೇದ ಯಥಾ ನಿಲೀನಮೇವ ಅಂಗ ಅಸ್ಯಾತಂತಾಮೇತಿ. ಓ ಗೊತ್ತಾಗ್ತಾ ಇಲ್ಲ, ಹೋದಲ್ಲೋ ಸರಿ. ಹಾಗಿದ್ರೆ ಈಗ ಸ್ವಲ್ಪ ಮೇಲ್ಭಾಗ ತಗೊಂಡು ಆಚಮನ ಮಾಡೋದು, ಕುಡಿಯಲಿಲ್ಲ ಆಚಮನ ಮಾಡೋದು. ಕುಡಿಬೇಕಾದ್ರೆ ಎಲ್ಲ ಕುಡಿದು ಘಟ ಮಾಡಲಿಲ್ಲ, ಆಚಮನ ಮಾಡೋದು ಸಾಕು. ಅದು ರುಚಿ ಗೊತ್ತಾಗೋದು ಯಾವುದಕ್ಕೆ? ಸುಮ್ಮನೆ ಕುಡಿದು ಒಟ್ಟಿಗೆ ಹಾಕಿ ಕೊಟ್ಟು ಏನೋ ಗೊತ್ತಾಗೋದೇ ಇಲ್ಲ, ಗೊತ್ತಾಯ್ತಾ? ನಾಲಿಗೆ ಅಷ್ಟು ಸಾಕು ನಮಗೆ, ನಾಲಿಗೆ ಗೊತ್ತಾಗುತ್ತೆ. ನೋಡಿದ ಓ ಕಥಮಿತಿ ಹೇಗೆ, ಓ ಉಪ್ಪಿದೆ ಅಂತೇಳಿದ. ಆಯಿತು, ಮಧ್ಯ ತಗೊಂಡು ಅದೇ ಅದು ಉಪ್ಪೆ, ಕೊನೆ ಅದು ಉಪ್ಪೆ. ಎಲ್ಲಿಲ್ಲ ಅಂತ ಅಲ್ಲಿದ್ದಾನೋ ಇಲ್ಲ, ಈಗ ನೀನೇ ಹಾಕಿರೋದು. ಬೆಳಿಗ್ಗೆ ನೋಡಿದ್ದೆ, ರಾತ್ರಿ ಹೇಗಿತ್ತು, ನೀರು ತೊಗೊಂಬ ಅಂದರೆ ಶುದ್ಧರು ಕುಡಿದು ತೊಗೊಂಬ ಅಂತಲೇ ಅರ್ಥ. ಈಗ ನೋಡಿದ್ರೆ ಹೇಗಿದೆ ಇದು, ಬಟ್ ಉಪ್ಪಿದೆ. ಈಗ ಎಲ್ಲಿದೆ? ಎಲ್ಲ ಕಡೆ ಇದೆ ನೀರು, ಎಲ್ಲ ಕಡೆ ತುಂಬಿದೆ, ಒಂದು ಕಡೆಯೂ ಕಾಣಿಸೋದಿಲ್ಲ. ದೇವ್ರು ಎಲ್ಲ ಕಡೆ ಇದ್ದಾರೆ, ಒಂದು ಕಡೆಯೂ ಕಾಣಿಸೋದಿಲ್ಲ. ನೋಡಿ ಯಾವುದಕ್ಕೆ ಗೊತ್ತಾಯ್ತು? ಅದಕ್ಕೆ ನಾಲಿಗೆ ಗೊತ್ತಾಯಿತು. ಆಚಮನ ಮಾಡಿದ್ರೆ ರುಚಿ ಗೊತ್ತಾಗುತ್ತಾ ಆದ್ದರಿಂದ ಅದು ನೋಡು. ಕುಡಿ ಅನ್ನೋದಕ್ಕೂ ಅದು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿದ್ರಾಗ. ಯಾವ ಕಥಾಮಿತಿ ಲವಣ ಮಿತಿ, ಓ ಗೊತ್ತಾಯ್ತಲ್ಲ, ಆ ಇಂದ್ರಿಯಕ್ಕೆ ಗೊತ್ತಾಯ್ತು. ಕಣ್ಣಿಗೆ ಅವ್ರನ್ನ ಕಾಣಿಸ್ಲಿಲ್ಲ, ಹೋದಲ್ಲೋ ಶಾಸ್ತ್ರ ಯೋನಿತ್ವ, ಶಾಸ್ತ್ರ ಓದೋ ಗೊತ್ತಾಗುತ್ತೆ. ಯಾವುದೇ ಪದಾರ್ಥನ ಯಾವುದರಿಂದ ನೋಡಬೇಕು ಅದರಿಂದ ನೋಡಬೇಕೇ ಹೊರತು ಬೇರೆಯಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ. ಎಷ್ಟು ಸರಿಯಾದದ್ದು, ಎಂಥವ್ರಿಗೂ ಒಳ್ಳೆ ಎಜುಕೇಷನ್ ಅದು. ಎಷ್ಟು ಬುದ್ಧಿವಂತನಾಗ್ತಾನೆ ಹುಡುಗ, ಎಷ್ಟು ಬುದ್ಧಿವಂತನಾಗ್ತಾನೆ, ಹೇಗೆ ಯೋಚನೆ ಮಾಡೋದು ಕಲಿತಾನೆ, ಎಲ್ಲ ಯೋಚನೆ ಮಾಡಬೇಕು. ತದಾಹಾರೇತಿ ವಿವೇದ ಯಥಾ ವಿಲೀನಂ ಏವ ಅಂಗ ಅಸ್ಯಾದಂತ ಅಸ್ಯ ಅಂತಾದಾಚಾಮೇತಿ ಕಥಮಿತಿ ಲವಣಮಿತಿ ಮಧ್ಯಾದಾಚಾಮೇತಿ ಕಥಮಿತಿ ಲವಣಮಿತಿ ಅಂತ್ಯಾದಾಚಾಮೇತಿ ಕಥಮಿತಿ ಲವಣಮಿತಿ. ಈಗ ಹೇಳ್ತಾರೆ ನೋಡಿದೆಯಾ, ಅಭಿಪ್ರಾಸ್ಯ ಏತತ್ ಅಥಮ. ಹೋಗಿ ಚೆಲ್ಲಿಬಾ ಆ ಕಡೆಗೆ, ನೀರಿನ ಕೆಲಸ ಮುಗಿತೀಗ, ಚೆಲ್ಲಿಬಾ ಈ ಬಂದಂತ ಬಾ. ಈಗ ಉಪಸೀದತ ಇದು ತದ್ಧ ತಥಾಚಕಾರ ತಚ್ ಶಶ್ವತ್ ಸಂವರ್ತತೆ. ತಂ ಹೋವಾಚ ವಾವಾ ಸೌಮ್ಯ ತಮ್ಮ ಮಣಿಮಾನಂ ನಾ ನಿಭಾಲಯಸೆ. ಎಲ್ಲಿ ನೋಡಲಿಲ್ಲಲ್ಪ ನೀನೀಗ? ಅತ್ರೈವ ಕಿಲೇತಿ, ಅಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತಾ ಈಗ? ಎಲ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ, ಅಲ್ಲೇ ಇದೆ ಅಂತ ಗೊತ್ತಾಯ್ತಾ ಈಗ? ಅದು ಗೊತ್ತಾಯ್ತು. ಈಗ ಇಷ್ಟು ಗೊತ್ತಾಗಿದ್ದು ದೇವರಾಗ್ತೀಯ ನೀನೀಗ? ನಾನು ತತ್ವಮಸಿ ಅಂತ ನಿಡ್ಕೊಂಡು ಹೇಳಿದ ಸಾಧ್ಯ ಇದೆ. ಅದೆಲ್ಲ ನೆಗೆಟಿವ್ ಎಕ್ಸಾಂಪಲ್ಸ್. ಅವ್ನು ಅಂದ್ಕೊಂಡಿದ್ದಕ್ಕೆ ಏನು ತೋರಿಸ್ತಾ ಇದೆ ಅದು? ಅಕಸ್ಮಾತ್ ಅವನ ತತ್ವಮಸಿ ಅಂತ ಆಗಿ ಕೇಳಿ ಪಟ ಉತ್ತರ ಕೊಟ್ಬಿಡ್ತಿದ್ದ, ಗೊತ್ತಾಯ್ತಾ? ಒಂದು ಕೊಡ್ತಾ ಇಲ್ಲ. ಏನಾಗಿ ತತ್ವಮಸಿರ ಈಗ ತತ್ವಮಸಿರ. ಮೆಡಿಕಲ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಮೆಡಿಕಲಲ್ಲಿ. ವೆರಿ ಗುಡ್ ಡಾಕ್ಟ್ರ್ ಅಂತ ಕರೀತಾರೆ. ಕೇಳಿದರೆ ಉತ್ತರ ಕೊಟ್ಟರೆ ಆ ಗುಡ್ ಡಾಕ್ಟ್ರ್. ಹಿಂಗೇನು ಹೇಳೋಕ್ಕೆ ಬರ್ತಾ ಇಲ್ಲ. ತತ್ವಮಸಿ ಹೇಗಾಗಿದ್ದೀನಿ ನೀನೀಗ? ಇದು ಯೋಚನೆ ಮಾಡಿದರೆ ದುಷ್ಟ ಇಷ್ಟೆಲ್ಲ ಹೇಳಬಾರ್ದು ಅಂತಾರೆ. ನೀವ್ಯಾಕೆ ತೊಗೊಂಡ್ರಿ ಅದನ್ನು? ಹೇಗಿದೆ ಸಿಕ್ತರಿದ್ದ ತೊಗೊಂಡ್ರಿ, ಸುಳ್ಳು ಅಂತಿದ್ದೀರಿ, ಥಿಯರಿ ಮಾಡ್ತಾ ಇದ್ದೀರಿ. ಅದರಿಂದ ನೀವೀಗ ಕಂಡದೆಲ್ಲ ತೆಗೆದುಹಾಕ್ತಾ ಇದ್ದೀರಿ. ಅನಲೈಸ್ ಮಾಡಬೇಡಿ ಅಂದರೆ, ಅನಲೈಸ್ ಮಾಡಲಿಕ್ಕೆ ನೀವು ಹೊರಟಿರೋದು. ಅನಲೈಸ್ ಮಾಡಬೇಡಿ ಅಂದರೆ ಅರ್ಥ ಏನು? ಬೇರೆ ಪ್ರಮಾಣ ಇಲ್ಲ, ದೃಷ್ಟಾಂತನೇ ಪ್ರಮಾಣ. ಬೇರೆ ಥಿಯರಿ ಕೊಟ್ಟಾಗ ದೃಷ್ಟಾಂತ ಭಾರಿ ಅನಲೈಸ್ ಮಾಡಬಾರ್ದು. ಯಾಕೆ? ಥಿಯರಿ ಇದೆ, ಈಗ ಇದು ಥಿಯರಿನೇ ಇಲ್ಲ ನಿಮ್ಮಲ್ಲೀಗ. ದೃಷ್ಟಾಂತದಿಂದ ಥಿಯರಿ ಮಾಡ್ಲಿಕ್ಕೆ ಹೊರಟಿದ್ದೀರಿ, ದೃಷ್ಟಾಂತೆಲ್ಲ ಸರಿ ತಿಳ್ಕೊತಾ ಇಲ್ಲ. ಯಥಾ ಸೌಮ್ಯ ಪುರುಷಂ ಗಾಂಧಾರೇಭ್ಯೋ ಅಭಿನದ್ಧಾಕ್ಷಂ ಆನೀಯ ತಂ ತತು ಅತಿಜನೆ ವಿಸೃಜೇತ್. ದೊಡ್ಡ ಕಥೆ, ಅಲ್ಲೆಲ್ಲ ಹೇಳೋಕ್ಕೆ ಹೋಗಲಿಲ್ಲ, ಒಂದು ವಾಕ್ಯ ಬಿಟ್ಟುಬಿಟ್ರು. ಒಂದು ಹುಡುಗ, ಗಾಂಧಾರ ದೇಶ ದೂರ. ಗಾಂಧಾರ ದೇಶ ಅಂತ ಅರ್ಥ ಈಗ ಭರತ ಗಂಟಕ್ಕೆ ಹೊಂದ್ಕೊಂಡಿರೋದು, ಗೊತ್ತಾಯ್ತಾ? ದೂರ ಹೋಗಲಿಲ್ಲ. ಒಬ್ಬ ಹುಡುಗ ಅಲ್ಲಿ ಕರ್ಕೊಂಬಂದರು, ಒಬ್ಬನ್ನು ಕಣ್ಣು ಕಟ್ಟಿ ಕರ್ಕೊಂಡು ಬಂದರು. ಇವತ್ತೇ ಕಿಡ್ನಾಪ್ ಮಾಡೋದು ಮಾಡ್ತಾರಲ್ಲ ಹಾಗೆ ಕಟ್ಕೊಂಡು ಬಂದರು. ಒಂದು ಬಿಟ್ಟು ಹೋದರು ಒಂದು ಕಡೆ.
ಆಮೇಲೆ ನೋಡ್ತಾನೆ ಏನು ಗೊತ್ತಾಗ್ತಾಯಿಲ್ಲ. ಅವನು ವಾಪಸ್ ಹೋಗ್ಬೇಕೀಗ. ಕಂಡವ್ರನ್ನೆಲ್ಲ ಕೇಳಿದ, ಗಾಂಧಾರ ಗೊತ್ತಾ ಅಂತ ಕೇಳಿದ. ಆಗ ತೋರಿಸಿದ್ರು, ಹುಡ್ಕೊಂಡು ಕೊನೆಗೆ ಮತ್ತೆ ಊರು ಸೇರಿಕೊಂಡ. ಆಯಿತಾ? ಅದೇ ರೀತಿಯೇ ಅವನು ತನಗೆ ಗೊತ್ತಾಗಲಿಲ್ಲ, ಕೇಳಿದಾಗ ಗೊತ್ತಾಯಿತು. ಆಚಾರ್ಯವಾನ್ ಪುರುಷೋ ವೇದ. ಅದಕ್ಕೆ ಯಾರಿಗೆ ಗೊತ್ತಾ? ಯಾವಾಗ ಗೊತ್ತಾಯ್ತದೋ? ಆಚಾರ್ಯವಾನ್ ಪುರುಷೋ ವೇದ. ಇನ್ನೊಬ್ಬರು ಕೇಳಿ ತಿಳ್ಕೊಂಡ. ಇದು ದೇವ್ರ ಬಗ್ಗೆ ಹೇಗೆ ತಿಳ್ಕೊಬೇಕೀಗ? ಕೇಳಿ ತಿಳ್ಕೊಬೇಕು. ಆಚಾರ್ಯವಾನ್, ಧನವಾನ್, ಆಚಾರ್ಯವಾನ್, ಆ ರೀತಿ ಆಗಬೇಕು. ಎಷ್ಟು ಸುಲಭವಾದ ಉತ್ತರ ಕೊಡ್ತಾರೆ. ಮತಿಮಾನ್ ಆಚಾರ್ಯವಾನ್. ಅಥ ಯದಾ ಅಸ್ಯ ವಾಂಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಃ ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ತಾವನ್ನ ವಿಜಾನ. ದೊಡ್ಡದು ಚಿಕ್ಕ ಮಾತು ಅಷ್ಟು ಮಾತ್ರ ಹೇಳ್ತಾರೆ. ಒಬ್ಬನು ಸಾಯ್ತಾ ಇದ್ದಾನೀಗ, ಜನ ಎಲ್ಲ ಬರ್ತಾರೆ. ಸಾಯ್ಬೇಕಾದ್ರೆ ಬರ್ತಾರೆ, ಯಾರು ಕೊಡ್ತಾರೆ ಅಂತ ಕೇಳೋದಕ್ಕೆ ಬರೋ ಪದ್ಧತಿ. ಯಾರು ಕೊಟ್ಟು ಕಳಿಸ್, ಬರೀ ಕೈಯಲ್ಲಿ ಕಳಿಸ್ಲಿಕ್ಕಿಲ್ಲ ಅಂಥೇಳಿ ಗುರ್ತುಪಡಿಸಿ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಸಾಮಾನ್ಯ. ಕಿಂ ಜಾನಾಸಿಮಾಂ ಜಾನಾಸಿಮಾಂ ಗುರು ಸಿಗ್ತಾ ಅಂತ ಹೇಳ್ತಾರೆ. ಹ್ಞೂ ಅಂತ ಹೇಳ್ತಾ ಹೋಗ್ತಾನೆ. ನಿಧಾನವಾಗಿ ಜ್ಞಾನ ಹೋಗುತ್ತೆ. ನೋಡಿ ಎಲ್ಲಿವರೆಗೂ ಗೊತ್ತಾಗುತ್ತೆ ಅವನಿಗೆ ಅಂತ ಕೇಳಿದರೆ, ಮನಸ್ಸಿ ಸಂಪದ್ಧತೆ ಮನಃ ವಾಕ್. ಮಾತು ನಿಂತೋಯ್ತು ಫಸ್ಟ್ ಇದು. ನೋಡಿ, ಮಾತು ತಕ್ಷಣ ಬರಲ್ಲ, ಹುಟ್ಟಿದ ತಕ್ಷಣ ಮಾತು ಬರೋದಿಲ್ಲ. ಮಾತು ಬರೋದು ಎಲ್ಲ ಇದು, ಆಮೇಲೆ ಮಾತು ಬರುತ್ತೆ. ಮೊದಲು ಮಾತು ಹೋಗುತ್ತೆ, ಗೊತ್ತಾಯ್ತಾ? ಮಾತು ನಿಂತೋಯ್ತು, ಇನ್ನು ವಾಪಸ್ ಹೋಗ್ತಿದ್ದಾನೆ ಅಂತ ಅರ್ಥ. ಇಲ್ಲ, ಎರಡನೇದು ವಾಂಗ್ ಮನಸ್ಸು ಎಲ್ಲಿ ಹೋಗುತ್ತೆ ಮಾತೀಗ? ಮಾತು ಅಂದರೆ ವಾಗಭಿಮಾನಿ ದೇವತೆ, ಮನೋಭಿಮಾನಿ ದೇವತೆಯಲ್ಲಿ. ವಾಕ್ ಅಂದರೆ ಪಾರ್ವತಿ ದೇವಿ, ಉಮಾ ವಾಕ್ ಸಂಪ್ರಕೀರ್ತಿ ಹೇಳಿದ್ದಾರೆ. ಆದ್ದರಿಂದ ಅವರು ಲಯ ಹೊಂದಿದೆ, ಅವರ ಲಯ ನಿತ್ಯ ಲಯ. ಇದು ಒಂದು ಒಟ್ಟು ಬ್ರಹ್ಮಾಂಡ ಲಯ ಹಾಗಾಗುತ್ತೆ. ಇದು ಪಿಂಡಾಂಡ, ಇದು ಪಿಂಡಾಂಡದ ಲಯ ಹೀಗಾಗತ್ತೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಹೋಯಿತು. ಮನಃ ಪ್ರಾಣೇ, ಎಚ್ಚರಣೆ ಇಲ್ಲ, ಮನಸ್ಸು ಗೊತ್ತಿಲ್ಲ. ಈಗ ಮಾತು ನಿಂತೋಯ್ತು. ಈಗ ಏನಕ್ಕೆ ಅರ್ಥ ಆಗುತ್ತೆ, ಏನೋ ಮಾಡ್ತಿರ್ತಾನೆ, ಅದು ಹೋಯ್ತು. ಪ್ರಾಣ ಒಂದು ಉಳ್ಕೊಂಡಿದೆ, ಅಷ್ಟು ಪ್ರಾಣದಲ್ಲಿದೆ. ಆಮೇಲೆ ಏನಾಯಿತು? ಪ್ರಾಣನೂ ಹೋಯಿತು. ಆಮೇಲೆ ಏನಾಯಿತು? ಪ್ರೇತ ಕಳೆ, ತೇಜ ಹೋಯ್ತಾರೆ. ತೇಜ ಮಹಾಲಕ್ಷ್ಮಿ, ಪ್ರಾಣದೇವರು ಮಹಾಲಕ್ಷ್ಮಿ. ಅರ್ಥ ಆಯ್ತಾ? ಅದೆಲ್ಲ ಡೀಟೇಲಾಗಿ ಹೇಳ್ತಾರೆ. ತೇಜಸ್ಸಿ, ಅವ ತೇಜಸ್ಸು ಏನಾಯ್ತು ಈಗ? ಪರಸ್ಯಾಂ ದೇವತಾಯಾಮ್, ಪರಮಾತ್ಮ ಹೊಟ್ಟೋದು. ಎಲ್ಲ ಡೆತ್ ಹೇಗಾಗುತ್ತೆ ಹೇಳ್ತಾರೆ. ಇದನ್ನು ಎಲ್ಲ ನೋಡೋದು ಇದು ಒಂದು. ಈ ರೀತಿ ಎಲ್ಲೆಲ್ಲ ಸಕ್ತ ಗೊತ್ತಾಗಲ್ಲ ಸರಿಯಾಗಿ. ಸಾಮಾನ್ಯ ನ್ಯಾಚುರಲ್ ಡೆತ್ ಬರುತ್ತಲ್ಲ, ಇದೆಲ್ಲ ಸ್ಥಿತಿ ಹಿಂದೆಲ್ಲ ಸಾಮಾನ್ಯ ದೃಶ್ಯ ಸಾಮಾನ್ಯ ಕಾಣ್ತಾ ಇತ್ತು. ಮಾತಿಂತಿರೋದು ತುಂಬ ಒಂದು ಒಂದು ದಿವಸ ಸ್ಲೋ ಪ್ರೋಸೆಸ್ ಅದು, ತಕ್ಷಣ ಹೋಗೋದಿಲ್ಲ. ಇದು ಆಮೇಲೆ ಏಜಸ್ಸು ಶುರುವಾಗುತ್ತೆ, ಆಮೇಲೆ ಪ್ರಾಣ ಹೋಗೋದು. ಇದಿಷ್ಟನ್ನು ಹೇಳ್ಬೋದು. ನೋಡಿದೆ ಏನಾಗಿದೆ, ನೋಡಿದೆ ಇಲ್ಲಿ ಹೇಗೆ ಸಾಯ್ತಾರೆ. ಇದೆಲ್ಲ ಮನುಷ್ಯ ತನ್ನ ಕೈಲಿದೆಯಾ ಇದೆಲ್ಲ ಕೂಡ? ಇಲ್ಲ. ಅಂದರೆ ಎಲ್ಲಿವರೆಗೂ ಜ್ಞಾನ ಬರುತ್ತೆ ಅವನಿಗೆ? ಇಲ್ಲಿವರೆಗೂ. ತಾವನ್ನ ಜಾನಾತಿ, ಅಲ್ಲಿವರೆಗೂ ಜಾನಾತಿ. ಮಾತಿರೋವರೆಗೂ, ಮನಸ್ಸಿರೋವರೆಗೂ, ಪ್ರಾಣ ಇರೋವರೆಗೂ ಪ್ರಾಣ ಹೋಯಿತು. ಎಲ್ಲರೂ ಭೇದ ಇದೆ, ಅಭೇದ ಇದರಲ್ಲೀಗ ಬರೀ ಭೇದದ ಸುರಿಮಣೆ. ಅದು ಪುರುಷಂ ಅಂದರೆ ಪ್ರತ್ಯಕ್ಷ ನೋಡಿದರೂ ಒಂದು ಪ್ರತ್ಯಕ್ಷ ನೋಡಿ ಎಲ್ಲ ಸುಳ್ಳೋದ್ಬಿಟ್ರು. 5 ವಾಕ್ಯ ತೊಗೊಂಡ್ರು, ಉಳಿದೆಲ್ಲ ಸುಳ್ಳೋದ್ಬಿಟ್ರು. ಒಂದೊಂದು ತೊಗೊಂಡು ಸುಳ್ಳೋದ್ತಾರೆ ಎಲ್ಲರೂ ಕೂಡ. ತುಂಬ ತಗೊಂಡು ಅದು ಎಷ್ಟೊಂದರೆ ಅಲ್ಲಿಗೆ ಬರೋದಿಲ್ಲ. ಅವಾಗ ಥಿಯರಿ ಮಾಡ್ಬೋದೇ ಹೊರತು ಒಂದಕ್ಕೆಲ್ಲ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ತಪ್ಪದು. ಪುರುಷ ಸೌಮ್ಯ ಯುತ ಹಸ್ತಗೃಹೀತ ಮಾನಯಂತಿ. ಇನ್ನೊಂದು ಕೇಸ್ ಬಂತು. ಯಾರಿಗೆ? ಅವ್ರದ್ದು ಕ್ರಮ ಬೇರೆ. ಬರೀ ಡೆತ್ ಹೇಳ್ತಿರೋದು ಈಗ, ಕಾಮನ್ ಡೆತ್ ಹೇಳ್ತಿರೋದು. ಅದು ಅಂತ್ಯಕಾಲ ಡೆತ್ ಬೇರೆ, ಸುಷುಮ್ನ ನಾಡಿ ಅವೆಲ್ಲ ಬೇರೆ. ಅದು ಪ್ರತಿ ಡೆತ್ತಿಗೆ ಅವೆಲ್ಲ ಬರೋದು ಹಾಗೆ. ದಿವಸ ಮನೆ ಬರ್ಬೇಕಾದ್ರೆ ಇದು ಮಾಡಿ ಬರ್ತಾನೆ, ಲೀವ್ ಲೆಟ್ರ್ ಕೊಟ್ಟು ಬರ್ತಾನೆ. ಹಾಗೆ ಲೀವ್ ಆಗಿದೆ, ಅಲ್ಲ ಪ್ರೊಸೀಜರ್. ಆಮೇಲೆ ರಿಪೋರ್ಟ್ ಮಾಡ್ಕೋ ಪ್ರೊಸೀಜರ್ ಇದೆ. ಸುಮ್ಮನೆ ಹೋಗಿ ಕೂತ್ಕೊಂಡ್ರೆ ಕೊಡೋದಿಲ್ಲ. ಅದಕ್ಕೆ ಟರ್ಮ್ ಕ್ಲೋಸ್ ಆಗೋದು ಬೇರೆ, ಮನೆಗೆ ಬರೋದು ಬೇರೆ, ಸಂಡೇ ಮನೆಗೆ ಬರೋದು ಬೇರೆ, ಹಿಂದಿನ ಶನಿವಾರ ಬರೋದು ಬೇರೆ, ವ್ಯತ್ಯಾಸಗಳಿದೆ. ಆ ಕೋರ್ಸ್ ಮುಗಿಸಿ ಮನೆಗೆ ಬರೋದು ಬೇರೆ, ತುಂಬ ವ್ಯತ್ಯಾಸ. ಲಯ, ನಾಳೆ ಸ್ಕೂಲಿಗೆ ಹೋಗಬೇಕಾಗಿಲ್ಲ ಅಂಥೇಳಿ ಮುಗೀತಲ್ಲಿ, ಕೋರ್ಸ್ ಮುಗೀತು. ಇವತ್ತು ಮುಗೀತು ಅಷ್ಟೇ, ನಾಳೆ ಇದೆ. ಇನ್ನೊಂದು ಹುಡುಗ ಕಟ್ಕೊಂಬಂದ್ರೊಬ್ಬನ್ನ ಪುರುಷ ಸೌಮ್ಯಭೂತ ಪುರುಷಂ ಸೌಮ್ಯಭೂತ ಹಸ್ತಗೃಹೀತ ಮಾನಯಂತಿ. ಎಳ್ಕೊಂಬಂದ್ರೊಬ್ಬ ಕಳ್ಳ ಅಂತ ಎಳ್ಕೊಂಬಂದ್ರೊಬ್ಬನ್ನ. ಇದಕ್ಕೆ ಕಾಮನ್ ಸೀನ್ ನೋಡ್ತಾ ಇರ್ತೇವೆ. ಇದನ್ನು ಏನು ಯಾಕೆ ಕರ್ಕೊಂಬಂದಿರಿ ಅಂತ ಕೇಳಿದ್ರು. ಅಪಹಾರ್ಷಿ, ಕಳ್ಳತನ ಮಾಡಿದ. ಸ್ಥೇಯಮಕಾರ್ಷಿ, ಅಪಹರಿಸಿದ, ಕಳ್ಳತನ ಮಾಡಿದ. ಹಾಗೆ ಸಿಟ್ಟು ಬಂತು. ಅವನಿಲ್ಲ, ನಾನು ಕಳ್ಳತನ ಮಾಡಿಲ್ಲ ಅಂತ ಅವನಂದ. ಗೊತ್ತಾಯ್ತಾ? ಕಳ್ಳತನ ಮಾಡಿದ ಅಂತ ಇವರಂದ, ಕಳ್ಳತನ ಮಾಡಿಲ್ಲ ಅಂತ ಅವನಂದ. ಹೇಗೆ ಪರೀಕ್ಷೆ ಮಾಡಬೇಕೀಗ? ಒಂದು ಕಮಿಷನ್ನು ನಾಪತ್ತೆ, ಅದು ಸಿಗೋದಿಲ್ಲ, ಆಗ್ತದೆ ಇಮ್ಮಿಡಿಯೇಟ್. ಹಿಂದಿನ ಕಾಲಕ್ಕೆ ಯಾಕೆ ಧರ್ಮ ಇವತ್ತು ಅವತ್ತೇ ಶಿಕ್ಷೆ ಕೊಡಿ, ತಪ್ಪು ಮಾಡೋದೇ ಇಲ್ಲ.
ತುಬ್ಬೆ ಬೆಟ್ಕೊಳ್ಳಿ ಅಷ್ಟೊತ್ತಿಗೆ ಅದು ಪೂರ್ತಿ ಇದು ಹೋಗ್ಬಿಡು. ಇನ್ನೇ ಕೇಸ್ ಸೆಟ್ಲ್ ಆಗ್ತಿರುತ್ತೆ, ಬೆಂಚ್ ಚೇಂಜ್ ಮಾಡಿಬಿಡ್ತಾರೆ ಜಡ್ಜ್. ಮತ್ತೆ ಬರಲಿಂದ ಶುರು ಆಗಬೇಕದು, ಇನ್ನೇನು ಮುಗಿಲ ಮತ್ತೆ ಚೇಂಜ್ ಮಾಡಿಬಿಡ್ತಾರೆ. ಅಂದರೆ ಇದು ಅವ್ರ ಕೈಲಿಲ್ಲ, ಜಡ್ಜ್ ನಾನು ಹೇಳ್ತೀನಿ ಅಂತ ಹೇಳಾಗಿಲ್ಲ, ಹಿಡಿತಿಲ್ಲ. ಇನ್ನೇನು ಜಡ್ಜ್ಮೆಂಟ್ ಕೊಡೋದು ತಯಾರಾಗಿರ್ತಾರೆ, ಟ್ರಾನ್ಸ್ಫರ್. ಇದೊಂದು ಕೇಸ್ ಮತ್ತೆ ಮನೆ ಶುರು ಮಾಡಿದೆ, ಅಲ್ಲಿ ಮತ್ತೆ ಅಥವಾ ಹೀರಿಂಗು ಮತ್ತು ಆಬ್ಸೆನ್ಸ್ ಶುರುವಾಗಿದ್ದೆ ಕೆಲಸ, ಮತ್ತೆ ಶುರು. 10-20 ವರ್ಷ ಕೊನೆ ಇದೇನು ದೊಡ್ಡ ದೊಡ್ಡ ಕೇಸ್ಗಳಾದರೆ, ಸಣ್ಣ ಪುಟ್ಟ ಕೇಸ್ಗಳು ಬುದ್ಧಿರ್ತಾ ಆಗ ಹೋಗ್ತಾನೆ ಇರ್ತದೆ. ಇವತ್ತು ಯಾರು ಕೋರ್ಟ್ಗೆ ಹೋಗ್ತಾರೆ ಮೊದಲು ಮಾರಾಯ ಅಂತ ಹೇಳ್ತಾರೆ. ಯಾಕೆ ಮಾಡಿ ಮನೆ ಬಿಡ್ತಾರೆ, ಕೋರ್ಟ್ಗೆ ಹೋದ ಪರ್ಮನೆಂಟ್ ಮನೆ ಅವಂದೇ. ಈಗ ಅವ್ರ ಕೇಸ್ ಬರಲಿಲ್ಲ, ಅವ್ರು ಹೋಗಲಿಲ್ಲ, ಸುಮ್ಮನೆ ಒಂದು ತಿಂಗಳು ಬಡಿದು ಬಿಟ್ಟು ಕೋರ್ಟ್ ಕೆಲಸ ಹೋಗ್ತಿತ್ತು. ಅಂಥ ಸ್ಥಿತಿ ಇರೋದು ಈ ವ್ಯವಸ್ಥೆ, ಅವ್ಯವಸ್ಥೆ. ಇಲ್ಲಿ ಇಮ್ಮಿಡಿಯೇಟ್ ಬಾ ಹಾಗೆ ತೊಗೊಂಡಿಲ್ಲ ಹೋದಲ್ಲ ಮುಟ್ಟು. ಪರಶು ಭಸ್ಮೈ ತಪತ, ಒಂದು ಕಾದ ಕೊಡಲಿ. ಪರಶು ಅಂದರೆ ಪರಶು ಶಿಲೆಗೂ ಒಂದು ಚೆನ್ನಾಗಿ ಕಾದಿದೆ, ಅದನ್ನು ಮುಟ್ಟು ಅಂಥೇಳಿ. ಅವ್ನು ಮುಟ್ಟಬೇಕೀಗ, ನಾನು ಕಳ್ಳ ಅಲ್ಲ ಕದ್ದಿಲ್ಲ ಅಂತ ಮುಟ್ಟಬೇಕು. ಎಂಥ ಪರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು. ಮುಟ್ಟಿದ ಏನೂ ಆಗ್ತಾಯಿಲ್ಲ ಅವನಿಗೆ. ಏನರ್ಥ? ಅವ್ನು ಕದ್ದಿಲ್ಲ ಅಂತ ಅರ್ಥ. ಇದಕ್ಕೇನಂತಾರೆ ಡಿವೈನ್ ಟೆಸ್ಟ್. ಇದೆ ಡಿವೈನ್ ಟೆಸ್ಟ್. ಆಮೇಲೆ ಅದೇ ರೀತಿಯೇ ನೀವು ಮುಟ್ಟಿದ್ದು ಸುಟ್ಟು ಕಳ್ತಾರ, ಒದರ್ದ ಸಿಕ್ಕಾಕೊಂಡು. ಒಂದು ಕಳ್ತನ ಶಿಕ್ಷೆ ಬೇರೆ, ಸುಟ್ಟಿದ್ದು ಬೇರೆ, ಎರಡು ಡಬಲ್ ಅವರಿಗೆ. ಅಂಥವತ್ತೇ ಒಪ್ಕೊಂಡ್ಬಿಡ್ತಾರೆ ಸಾಮಾನ್ಯವರೆಲ್ಲ, ಹೌದು ಕಳ್ಳ ಅಂತ. ಪೊಲೀಸರೆಲ್ಲ ಶಿಕ್ಷೆ ಕೊಡೋದಿಲ್ಲ, ಇವತ್ತು ಎಷ್ಟೋ ಶಿಕ್ಷೆ ಕೊಡ್ತಾರಲ್ಲ, ಅದು ತಡ್ಕೊಳ್ಳೋರು ಬಹಳ ಇರ್ತಾರೆ, ಅವರೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಕೆಲವು ಸಿಕ್ಕಾಕೊಂಡ್ಬಿಡ್ತಾರೆ. ಬಟ್ ಇಮ್ಮಿಡಿಯೇಟ್ ಇದು ಎಲ್ಲರ ಎಲ್ಲರ ಎದುರು ಮಾಡ್ತಾರೆ ಇದನ್ನು ಟೆಸ್ಟ್ನ. ಹೊಡ್ತಾ ಏನೂ ಇಲ್ಲ, ತಕ್ಷಣ ಸಾಲ್ವ್ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಸೀದಾ ಅಗ್ನಿ ಪ್ರವೇಶದ ಕಥೆ ಈಗ ಗೊತ್ತಾಗುತ್ತೆ. ಅಗ್ನಿ ಪ್ರವೇಶ ಮತ್ತು ಯಾವುದು ಟೆಸ್ಟ್ ಅದು? ಶುದ್ಧಿಗೆ ಟೆಸ್ಟ್ ಅದು. ತತಏವ ಅನೃತಮಾತ್ಮಾನಂ ಕುರುತೆ. ಯಾವಾಗ ಅದು ಸುಳ್ಳು ಹೇಳಿದ ಅಂತ ಗೊತ್ತಾಯ್ತು. ಯೋ ಅನೃತಾಭಿಸಂಧ ಅನೃತೇನ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹಾತಿ ಸಾ ದಹ್ಯತೆ. ಅವನು ಸುಟ್ಟೋದ, ಕೈಯೆಲ್ಲ ಸುಟ್ಟಿತು, ಬಾಯೆಲ್ಲ ಸುಟ್ಟಿತು, ಎಲ್ಲ ಆಯ್ತು. ಅಥ ಹನ್ಯತೆ, ಅಷ್ಟು ತಗೊಂಡ್ರು, ಇವನು ಕಳ್ಳ ಕೊಂದಾಕರಿ ಅಂಥೇಳಿ ಸತ್ತ. ಅದು ಹೇಗೆ ಕಳ್ತನ ಬಂದು ಶಿಕ್ಷೆ ಕೊಡೋದು ಹಾಗಿದ್ದರೆ ಯಾವ ಕಾಲಕ್ಕೂ ಕೂಡ ಅನ್ಯಾಯ ಮೋಸ ನಡೆಯೋ ಚಾನ್ಸೇ ಇಲ್ಲ. ಅಭಿಸಂಧ ಅನೃತೇನ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹಾತಿ ಸ ದಹ್ಯತೆ ಅಥ ಹನ್ಯತೆ. ಅಥ ಯದಿ ತಸ್ಯ ಅಕರ್ತಾ ಭವತಿ ತತಏವ ಸತ್ಯಮಾತ್ಮಾನಂ ಕುರುತೆ. ಕಳ್ತನ ಮಾಡಿಲ್ಲ, ಹಿಡ್ಕೊಂಡು ಬಿಡ್ತಾನೆ, ನೋಡಿ ಏನಾಗುತ್ತೆ, ಏನಿಲ್ಲ. ಪರಮಾಶ್ಚರ್ಯ ಆಯಿತು. ಸತ್ಯಾಭಿಸಂಧ, ಸತ್ಯಸಂಧ, ಸತ್ಯ ಹೇಳಿದ್ದಾನೆ ಅಂತ. ಸತ್ಯ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹಾತಿ ಸನ ದಹ್ಯತೆ. ಅವನು ಸುಡಲಿಲ್ಲ. ಅಥ ಮುಚ್ಯತೆ, ಬಿಡುಗಡೆ ಮಾಡಿಬಿಟ್ಟು. ಬಂಧ ಪರೀಕ್ಷೆ ಇದು. ಇದರಲ್ಲಿ ಎಲ್ಲಿ ಅಭೇದ ತುಣುಕಾರ ಇದೆ ಅದರೊಳಗೆ. 9 ವರ್ಷ ಒಂದು ಕಡೆ ಅಭೇದ ಎಲ್ಲೆಲ್ಲೂ ಹೆಸರು ಕೂಡ ಇಲ್ಲ. ಅದು ದೃಷ್ಟಾಂತ ನೋಡಿದ ಮೇಲೆ ನೀವು ಭೇದದಲ್ಲಿ ತಾತ್ಪರ್ಯ, ಅಭೇದದಲ್ಲಿ ತಾತ್ಪರ್ಯ ನಾವು ಅದಕ್ಕೆ ಅತತ್ವಮಸಿ ಅಂತಲೇ ಬಿಡಿಸಬೇಕು ಅಂತ ಅರ್ಥ ಆಯಿತು. ಪುರುಷೋ ವೇದ ಇತಿ ಸ್ಥಾನ ನವಕೇಪಿ ಭೇದ ಏವ ದೃಷ್ಟಾಂತಾಭಿಧ ಸ್ಥಾನ ನವಕೇಪಿ. 9 ದೃಷ್ಟಾಂತ ಕೊಟ್ಟು ಇದನ್ನಿಟ್ಕೊಂಡೇ ಆವೃತ್ತಿ ಅಸಕೃತ ಉಪದೇಶ ಸೂತ್ರ. 4ನೇ ಅಧ್ಯಾಯ ಮೊದಲೇ ಸೂತ್ರ ಅದೇ. ತಕ್ಷಣ ಹೇಳಿಲ್ಲ, ಆವೃತ್ತಿ ಮಾಡ್ತಾ ಹೋದಾಗ ಆಗ ಏನಂತ ಆವೃತ್ತಿ ಮಾಡಿ ಆತ್ಮ ತತ್ವಮಸಿ ಶ್ವೇತಕೇತು, ಆತ್ಮ ತತ್ವಂ ಶ್ವೇತಕೇತು ಅಷ್ಟೊತ್ತು ಹೇಳಿ ಏನಾಯ್ತು ಅದಕ್ಕೀಗ ತಾನು ಅಹಂಕಾರ ಇತ್ತು ಎಲ್ಲ ಕಳ್ಕೊಂಡು ಸರಿ ಹೋಯ್ತು. ನಾನು ದೇವರಾಗಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ. ಹಾಂ ಹಾಂ ಎಲ್ಲಿ ಎಲ್ಲ ಏನು ಹೇಳ್ತಿರೋದು ಈಗ ಇಲ್ಲಿ ನೀವು ಹೋಗಲಿ. ಅಭೇದ ಯಾಕೆ ಗೊತ್ತಾಯ್ತು ನಿಮಗೆ? ಇಲ್ಲಿಗ ಅಭೇದ ಯಾಕೆ ಗೊತ್ತಾಗಿದೆ? ಏನು ಪರಶುಗೂ ಅವನಿಗೆ ಭೇದ ಇದೆಯಾ ಅಭೇದ ಇದೆಯೋ? ಜಡ್ಜಸ್ಗೂ ಅವನಿಗೆ ಭೇದ ಇದೆಯಾ ಅಭೇದ ಇದೆಯೋ? ಕಳ್ತನ ಮಾಡಿದವನು ಮಾಡದೇ ಇದ್ದವನು ಭೇದ ಇದೆಯಾ ಅಭೇದ ಇದೆಯೋ? ಭೇದ ತಾನೇ ಇರೋದಲ್ಲಿ. ಬೇರೆ ನೀವು ಹೋಗಿ ಪುಸ್ತಕ ತೊಗೊಂಡ್ಬನ್ನಿ ಅಂತ ಕೇಳ್ತೀರಿ, ಪುಸ್ತಕ ತಂದು ಕೊಟ್ರಿ, ಇದ್ರ ಏನು ಗೊತ್ತಾಯಿತು? ಪುಸ್ತಕ ಬೇರೆ, ನೀವು ಬೇರೆ, ಅಲ್ಲಿರುವ ಇಲ್ಲಿರೋದು ಬೇರೆ. ಜಡಜೀವ ಎಲ್ಲ ಭೇದ ಗೊತ್ತಾ ಹೇಳಿ. ಪಂಚಭೇದನೂ ಇದೆ ಅದರಲ್ಲೂ, ಒಂದಲ್ಲ ಎರಡಲ್ಲ, ಪಂಚಭೇದ ಕೂಡ ಪ್ರತಿಯೊಂದರಲ್ಲೂ ಇದೆ. ನಾಸ್ತಿಕ ನಿರಾಸ ಎಲ್ಲ ನಿರಾಸ ಬರ್ತದೆ. 9 ದೃಷ್ಟಾಂತ ಸರಿಯಾಗಿ ಅಭ್ಯಾಸ ಮಾಡಿ. ಇದೆಲ್ಲ ಮಕ್ಕಳಿಗೆ ಹೇಳ್ಕೊಡೋದು, ಮಗನಿಗೆ ಹೇಳಿಕೊಟ್ಟಿದ್ದಾತ. ಇದೆಲ್ಲ ಹಿಡಿದ್ಬಿಟ್ಟು ಯಾರೋ ಕತೆ ಹೇಳ್ಬಿಟ್ಟು ಆಮೇಲೆ ಟೂ ಲೇಟ್ ಆದಮೇಲೆ ಶುರು ಮಾಡಿದರೆ ಮುಗೀತು. ಡೆಡ್ ಬಾಡಿಗೆ ಇಂಜೆಕ್ಷನ್ ಕೊಟ್ಟಾಗುತ್ತೆ. ಒಂದು ಸ್ಟೇಜಲ್ಲಿ ಮೊದಲೇ ಮಾಡಿದರೆ ನಾಸ್ತಿಕರಾಗಲು ಚಾನ್ಸಸ್ಸೇ ಇಲ್ಲ. ಅದಕ್ಕೆ ಪ್ರಹ್ಲಾದ ಹೇಳಿದ್ದು ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಚಿಕ್ಕಂದಿನಲ್ಲಿ ಹೇಳಿಕೊಡಿ, ಅವ ಏನು ಬಂದು ಪ್ಯೂರ್ ಇರುತ್ತೆ ಬುದ್ಧಿ, ಯೋಚನೆ ಮಾಡೋಂಗಿರೋ ಫಸ್ಟ್ ಕ್ಲಾಸಾಗಿ ಅರ್ಥ ಮಾಡ್ಕೊತಾರೆ. ಆಮೇಲೆ ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ, ಅಷ್ಟು ಗಟ್ಟಿ ಬಂದ್ಬಿಡೋದು. ಯಾವ್ದು ಏನು ಕಾಣಿಸ್ತಾ ಇದೆ? ಏನು ಕಾಣಿಸ್ತಾ
ಅದೇ ಹೇಳ್ತಿರೋದು ಎಷ್ಟು ಕಡೆ ಇದೆ, ಒಂದಲ್ಲ ಎರಡಲ್ಲ, ಅದು ಎಲ್ಲ ಎಂಥಂಥ ಕೇಸ್ಗಳು ಹೇಳಿದ್ದವರೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಭಾಳ ಆಶ್ಚರ್ಯ. ಎಷ್ಟು ಇದೆಲ್ಲ ಯೂನಿವರ್ಸಲ್ ಇದು. ಇದನ್ನು ನೋಡಿ ಉಪನಿಷತ್ ಬಾಯಿ ಬಂದರೆ ಬೈತಿರ್ತಾರೆ ಜನ, ಇದೆ ಜಾತಿ ಮತ ಎಲ್ಲಿದೆ ಅದರೊಳಗೆ? ಯೂನಿವರ್ಸಲ್ ಟ್ರೂತ್ಸ್ ಇವೆಲ್ಲ, ಗೊತ್ತಾಯ್ತಾ? ಯಾವ ಜಾತಿ ಕೋಮಿಗೆ ಹೇಳಿದ್ದಲ್ಲ ಇದು. ಹಾಂ ಇದನ್ನು ನೀವು ಅವರಿಗೆಲ್ಲ ಇದನ್ನೇ ಹೇಳಬೇಕಾಗಿಲ್ಲ, ಶೋಕನೇ ಹೇಳಬೇಕಾಗಿಲ್ಲ. ಎಲ್ಲೆಲ್ಲ ಬಂದರೆ ನೀವು ಪ್ರಾಕ್ಟೀಸ್ ಹೇಳೋದಪ್ಪ, ಹೀಗೆ ಹೇಳಿದ ಕನ್ನಡದಲ್ಲಿ ನಿಮ್ಮ ಭಾಷೆಯಲ್ಲೇ ಹೇಳಿ ಸಾಕು, ನನಗೆ ಅರ್ಥ ಆಗುತ್ತೆ. ಈ ಉಪನಿಷತ್ ಭಾಷೆ ಎಷ್ಟು ಸುಲಭ ಇದೆ, ಫಸ್ಟ್ ಇದು ಎಷ್ಟು ಸುಲಭ ಇದೆ, ಅದನ್ನು ನಿಮ್ಮದೇ ಭಾಷೆಯಲ್ಲಿ ಹೇಳಿ, ಏನು ಸಮಸ್ಯೆ ಇಲ್ಲ. ಎಂಥವ್ರಿಗೆ ಅರ್ಥ ಆಗೋದು ಇವೆಲ್ಲ, ಭಾರಿ ಕಷ್ಟಪಡಬೇಕಾಗಿಲ್ಲ. ನಹಿ ಇವರೆಲ್ಲ ಕೆಲವು ವಿಷಯ ಅರ್ಥ ಆಗ್ಬೇಕಾದ್ರೆ ಅವನಿಗೆ ಹೈಯರ್ ಮ್ಯಾಥಮೆಟಿಕ್ಸ್ ಲೋಯರ್ ಅರ್ಥನೇ ಆಗೋದಿಲ್ಲ. ಇದು ಹಾಗಲ್ಲ, ಸೂಪರ್ ಟ್ರೂತ್ಸು ಎಲ್ಲರಿಗೂ ಅರ್ಥ ಆಗುತ್ತೆ. ಈಗ ಎಲ್ರಿಗೂ ಗೊತ್ತಿರೋ ವಿಚಾರ ಅನುಭವ ಬಂದುಬಿಟ್ರೆ ಸಾಕಷ್ಟೇ. ನಹಿ ಶಗನಿ ಸೂತ್ರಯೋಹೋ ಆಚಾರ್ಯ ಎಲ್ಲ ಅನಲೈಸ್ ಮಾಡ್ತಾರೆ. ಈಗ ನೋಡಪ್ಪ 9 ದೃಷ್ಟಾಂತ ಕೊಟ್ಟಿದ್ದು ಹೇಳಿದ್ದೀವಿ, ಈಗ ನೀನೇ ತೋರಿಸು. ನಹಿ ಶಕುನಿ ಸೂತ್ರಯೋಹೋ ನಾನಾ ವೃಕ್ಷರಸಾನಾಂ ನದಿ ಸಮುದ್ರಯೋಹೋ ಜೀವವೃಕ್ಷಯೋಹೋ ಅಣಿಮಧಾನಯೋಹೋ ಲವಣಬುಧಕಯೋಹೋ ಗಂಧಾರ ಪುರುಷಯೋಹೋ ಮತ್ತು ಅಗ್ನ್ಯ ಪ್ರಾಣಾದಿ ನಿಯಾಮಕಯೋಹೋ ಸ್ಥೇನ ಅಪಾರ್ಯಯೋಹೋ ಐಕ್ಯಂ. ಎಲ್ಲಿ ಕೇಳಿದ್ರಲ್ಲ, ಎಲ್ಲಿದೆ ತೋರಿಸೋದು, ಇಲ್ಲೇ ಕೇಳ್ತಾರೆ. ಮೊದಲನೇದೇನು ಈಗ ಶಕನಿ ಸೂತ್ರ, ಆ ಹಕ್ಕಿ ಆ ಹಗ್ಗ, ಭೇದ ಇದೆಯಾ ಅಭೇದ ಇದೆಯಾ? ಭೇದ ಇದೆ. ಎರಡನೇದು ನಾನಾ ವೃಕ್ಷ ರಸಗಳು, ನಾನಾ ವೃಕ್ಷಗಳು ಅವರ ರಸಗಳು ಪರಸ್ಪರ ತಿಳುವಳಿಕೆ ಇಲ್ಲ, ತಮ್ಮದು ಯಾವುದೂ ಗೊತ್ತಾಗ್ತಾ ಇಲ್ಲ. ಭೇದನೋ ಅಭೇದನೋ? ಭೇದ ಇದೆ. ನದಿ ಸಮುದ್ರಯೋಹೋ, ನದಿ ಸಮುದ್ರಕ್ಕೆ ಭೇದ ಇದೆಯೋ ಅಭೇದ ಇದೆಯೋ? ಫಸ್ಟ್ ಕ್ಲಾಸ ಭೇದ ಇದೆ, ಇದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ಜೀವವೃಕ್ಷಯೋಹೋ, ಜೀವ ಮತ್ತು ವೃಕ್ಷ, ಅಲ್ಲೂ ಭೇದ ಅಭೇದ ತಗೊಂಡು ಫಸ್ಟ್ ಭೇದ. ಅಣಿಮಧಾನಯೋಹೋ, ಸೂಕ್ಷ್ಮತೆ ಮತ್ತು ಇದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಧಾನ ಬೀಜ ಇದೆ, ಅದೇ ಬೀಜನೇ ಆಗಿದ್ದಿದ್ರೆ ಗೊತ್ತಾಯ್ತಾ? ಎಲ್ಲಿ ಬೇಕಾ ಕೆಲವು ಬೀಜ ಹುಟ್ಟೋದೇ ಇಲ್ಲ, ಗೊತ್ತಾ ನಿಮಗೆ? ಕೆಲವು ಬೀಜ ಹುಟ್ಟೋದಿಲ್ಲ, ಕೆಲವು ಎಷ್ಟು ಮಾಡಿದರೂ ಸುಖವಾಗಿ ಹುಟ್ಟುತ್ತಾ ಇರುತ್ತೆ. ಹಾಗೆ ಅಂದರೆ ದೇವರ ಅನುಗ್ರಹ ಇತ್ತು ಅಂದರೆ ಆ ಸೃಷ್ಟಿಕ್ರಿಯೆ ನಡೀತಾ ಹೋಗುತ್ತೆ, ಇಲ್ಲವರೆ ನಿಂತು ಹೋಗ್ಬಿಡುತ್ತೆ. ಲವಣ ಉದಕ ಯೋಹೋ, ಲವಣ ಉದಕ ಒಂದು ಎರಡು ಬೇರೆನಾ? ಇಲ್ಲೂ ಸ್ವಾರಸ್ಯ. ಕೆಲವು ಬುದ್ಧಿವಂತರು ಪ್ರಶ್ನೆ ಕೇಳ್ತಾರಂತೆ, ಅವರು ಕೇಳ್ಬೇಕಾದ್ರೆ ಸರಿಯಾಗಿ ಕೇಳ್ತಾರೆ. ನೀವು ಉಪ್ಪಿನ ದೃಷ್ಟಾಂತ ಯಾಕೆ ಕೊಡ್ತೀರಿ? ಸಕ್ಕರೆ ದೃಷ್ಟಾಂತ ಕೊಡ್ಬೋದಾಗಿತ್ತು. ಸಾಯಂಕಾಲ ಸಕ್ಕರೆ ಬರೋಕ್ಕೆ ಅದೇ ಸೇಮ್ ರಿಸಲ್ಟ್ ಬರ್ತಿತ್ತಲ್ಲ, ಯಾಕೆ ಹೇಳಲಿಲ್ಲ? ಶುರು ಸಂಶೋಧನೆ, ಏನು ಶುರು ಸಂಶೋಧನೆ ಗೊತ್ತಾ? ಆಗಿನ ಕಾಲ ಸಕ್ಕರೆ ಇರಲಿಲ್ಲ. ಇದೇ ಮಾತಾಡೋದು ಥರಗಳೆಲ್ಲ ಭಯಂಕರ ಮೂರ್ಖರು. ಇದು ಹೇಳ್ತಾರೆ, ಮಹಾಭಾರತ ಕಾಲಕ್ಕೆ ಧ್ವಜ, ಸಿಂಹಧ್ವಜ ಕಪಿಧ್ವಜ ಎಲ್ಲ ಇದೆಯಲ್ಲ, ಧ್ವಜಗಳು ಕಾಣ್ತಾ ಇದ್ದರು. ಒಬ್ಬ ಮಹಾನುಭಾವರು ಪುಸ್ತಕ ಬರೀ ಹೇಳ್ತಾರೆ, ಆಗಿನ ಕಾಲಕ್ಕೆ ಓದುವರ ಬರ್ತಿರಲಿಲ್ಲ, ಅದಕ್ಕೇನೆ ಪತಾಕೆಗಳು ಹಾಕ್ತಾಯಿದ್ರು. ಅದಕ್ಕೆ ನ್ಯಾಷನಲ್ ಅವಾರ್ಡು ಗೊತ್ತಾಯ್ತು ನಿಮಗೆ? ನ್ಯಾಷನಲ್ ಅವಾರ್ಡು 14 ಭಾಷೆ ಟ್ರಾನ್ಸ್ಲೇಟ್ ಆಗಿದೆ ಪುಸ್ತಕ. ನ್ಯಾಷನಲ್ ಲ್ಯಾಂಗ್ವೇಜಸ್ ಎಷ್ಟಿದೆ ಅಷ್ಟಕ್ಕೂ ಟ್ರಾನ್ಸ್ಲೇಟ್ ಆಗಿದೆ ಅವಾರ್ಡ್. ಅದಕ್ಕೆ ಎಂಥ ಸಂಶೋಧನೆ ಅಂತೇಳಿ ಅಲ್ಲ. ಹಾಗಿದ್ದು ಇವತ್ತು ಬಾವುಟ ಇದೆ, ಇವತ್ತೆಲ್ಲಿ ಬರುತ್ತಾಗಿದ್ದು? ಇವತ್ತು ಬಾವುಟ ತಾರೆ ಇರೋದು, ರಾಷ್ಟ್ರಧ್ವಜ ತಾರೆ ತೋರಿಸೋದು. ಮತ್ತು ಇವರು ಓದೋವರ ಬರ್ತದಿಲ್ಲ. ಎಂಥ ಮೂರ್ಖರಿದ್ದಾರೆ, ಇದಕ್ಕೆಲ್ಲ ಅವಾರ್ಡ್ ಕೊಡ್ತಾರೆ. ಆಗಿನ ಕಾಲಕ್ಕೆ ಜನಗಳಿಗೆ ಕುದುರೆಗಳ ಉಪಯೋಗ ಗೊತ್ತಿರಲಿಲ್ಲ. ಚತುರಂಗ ಬಲ ಇತ್ತು. ಚತುರಂಗದಲ್ಲಿ ಏನಿದೆ? ಏನು ಹೇಳಬೇಕು ಇವರಿಗೆಲ್ಲ? ಇದು ಬರೀ ಇದರೊಳಗೆ ಇದೇ ವಿಷಯ ಅಲ್ಲ, ಅದಕ್ಕೆ ಅವಾರ್ಡು. ನೀವು ಸರಿಯಾಗಿ ಬರೆದ್ರೆ ಅವಾರ್ಡ್ ಕೊಡೋದಿಲ್ಲ, ತಪ್ಪೇ ಬರಿಬೇಕು ನೀವು. ಯಾಕಂದ್ರೆ ಅವ್ರು ತಪ್ಪಿತಸ್ತ್ರ ಕೂತಿರ್ತಾರೆ, ಆದ್ದರಿಂದ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದು ಇವರು ಕರ್ಕೊಂಡ್ರೆ ಏನು ಭಾರಿ ಬುದ್ಧಿವಂತರು, ಭಾರಿ ವಿಮರ್ಶೆ, ಹುಚ್ಚಾಬಟ್ಟೆ ಹೊಗಳಿ ಅದಕ್ಕೆ ಕೊಡ್ತಾರೆ ಅಂದರೆ ಇವತ್ತು ಸಂಶೋಧನೆಗಳು ಈ ಮಟ್ಟದ್ವೇನೆ. ಅವ್ರಿಗೆ ಬೇರೆ ಕಡೆ ತಲೆ ಓಡೋದಿಲ್ಲ ಇಷ್ಟೇ. ಇವತ್ತಾಗ ಬಾವುಟ ಇದೆ, ಮಧುವರ ಇದೆ, ಇಲ್ಲ ಸಿಗ್ನಲ್ಲು ಯಾಕೆ ಗ್ರೀನ್ ಕೊಡ್ತಾರೆ? ಹೋಗಿ ಅಂತ ದೊಡ್ಡದಾಗಿ ಮೊದಲಬಾರ್ದ ಕೂತ್ಕೊಂಡಲ್ಲಿ ನೀಟಾಗಿ ಹೋಗಿ ಅಂತ ಬರಿಬಾರ್ದ? ಎಷ್ಟು ಲ್ಯಾಂಗ್ವೇಜ್ ಬರಿಬೇಕಾಗುತ್ತೆ ಫಸ್ಟ್? ಎಷ್ಟು ಲ್ಯಾಂಗ್ವೇಜ್ ಬೇಕು, ಎಷ್ಟು ಲಿಪಿ ಬೇಕಾಗುತ್ತೆ ನಿಮಗೆ, ಮತ್ತು ಎಷ್ಟು ಜನಕ್ಕೆ ಕಾಣಿಸುತ್ತದೋ ನೀಟಾಗಿ ಕಾಣುತ್ತೆ. ಹತ್ತಿರ ಅಕ್ಷರ ಕಾಣ್ಬೇಕಾದ್ರೆ ಹತ್ತಿರ ಹೋಗಬೇಕು, ಕಲರ್ ದೂರದಿಂದ ಕಾಣಿಸುತ್ತೆ. ಇವೆಲ್ಲ ಕಾಮನ್ ಸೆನ್ಸು. ಇವರು ಸಂಶೋಧನೆ ಬಗ್ಗೆ ಓದು ಬರ ಗೊತ್ತಿಲ್ಲ ಜನಗಳಿಗೆ. ಇಂಥ ಮೂರ್ಖರಿದ್ದರೆ ಏನು ಸಿದ್ಧಾಂತ ಆಗ್ತದೆ? ಅದು ಯೋಧ ತಲೆ ಬೇಡ ಒಂದಿಷ್ಟಾದರೂ ಕೂಡ. ಬರೀ ಇಂಥ ವಿಚಾರಗಳು ಅದರೊಳಗೆ. ಮಹಾಭಾರತ ಯುದ್ಧ ನಡೆದಿದ್ದು ಎಷ್ಟು ದಿವಸ? ದ್ರೋಣಾಚಾರ್ಯ 3 ದಿವಸ ಸೇನಾಧಿಪತ್ಯ, 5 ದಿವಸ ಸ್ಪಷ್ಟ ಇದೆ. ಬರೀ ಸುಳ್ಳುಗಳಿಗೆ ಕೊಬ್ಬೆ ಅದು, ತಿಳಿತಾ? ಇಂಥ ವಿಚಾರಗಳಿಗೆ ಅದು ಫುಲ್ ಫಾಲೋ ಮಾಡಿಕೊಂಡು ನೋಡಿದ್ರೆ ಆ ಪುಸ್ತಕ ಎಷ್ಟು ಬಿದೆ, ಅದ್ರ ಪ್ರಭಾವಿತನೇ ಬರೀತಾ ಇದೆ. ಅದ್ರ ಪ್ರಭಾವಿತ ವಿರುದ್ಧ ಪ್ರಭಾವಿತ ಆಗಿರ್ಬೇಕು ಇವತ್ತು. ಈ ಥರ ಇದೆ. ಅದು ಹೇಳಿದ್ರೆ ನಮ್ಮ ಜನಗಳಲ್ಲಿ ಏನಾಗಿದೆ ಅಂದರೆ, ನೀವು ಬೇರೆ ಕಡೆ ಹೋಗೋದಿಲ್ಲ, ಸುಧಾದಿ ಗ್ರಂಥಗಳನ್ನ ಓದಿ ಸ್ಟ್ರೆಂತ್ ಬೆಳೆಸ್ಕೋಬೇಕು, ಉತ್ತರ ಅಲ್ಲಿ ಕೊಡಬೇಕು. ಅವ್ರಿಗೆ ಸುಧಾ ಇರು ಗೊತ್ತಾಗ್ತದೆ ನಿಮಗೆ, ಅರ್ಥ ಆಯ್ತಾ? ಏನೋ ಮೇಲೆ ಪಾತ್ರೆ ಇದೆ ತೆಕ್ಕೊಡು ಅಂತ ಹೇಳ್ತಾರೆ. ನೀವು ಎಕ್ಸಸೈಸ್ ಮಾಡ್ತಾ ಕೂತು ಪಲ್ಟಿ ಹೊಡಿತಾ ಕೂತ್ಕೊಬಿಟ್ರೆ ಅದೆಲ್ಲ ಮಾಡು. ಈ ಬದಲು ತೆಕ್ಕೊಡು ಫಸ್ಟ್ ಅದನ್ನು.
ಅರ್ಥ ಆಯ್ತಾ? ನಮ್ಮದಲ್ಲಿ ಹಾಗಾಯಿತು, ಓದಿಗೂ ಇದಕ್ಕೂ ಸಂಬಂಧ ಇಲ್ದಾಗ ಆಗೋಯ್ತು. ಪುಸ್ತಕಗಳು ಏನೇ ಬರ್ತದೆ ಓದ್ತಿರ್ಬೇಕು, ಎಲ್ಲಿ ತಪ್ಪಿದೆ ಹುಡುಕ್ಬೇಕನ್ನ. ಆಗ ಒಂದು 4 ಜನಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ, ಆಗ ಹುಡುಗ ಹುಷಾರಾಗ್ತಾನೆ. ನೀವು ಒಬ್ಬನೇ ಸುಮ್ಮನೆ ಪೇಪರಲ್ಲಿ ಏನೋ ಲೆಟ್ರ್ ಬರೀತಾನೆ, ಒಬ್ಬನೇ ಅವನೋ ಬರೀತಾನೆ, ಹೆಸರಿಗೆ ಒಂದು ಪತ್ರ ಅಷ್ಟೇ. ಒಂದು ದೃಷ್ಟಿ ರೆಪ್ರೆಸೆಂಟ್ಸ್ ಒಪಿನಿಯನ್ ಆಫ್ ಸಮ್ ಸ್ಪೆಷಲ್ ಕ್ಲಾಸ್. ಇಷ್ಟು ಜನ ಹೇಳೋರು ಇದ್ದಾರೆ ಅಂತ ಅರ್ಥ. ಎಷ್ಟು ಎಫೆಕ್ಟ್ ಮಾಡೋದು ಕೆಲವು ಸಲ. ಇವಾಗ ಏನಿಲ್ಲ, ನಿಷ್ಕ್ರಿಯತೆ ಅಂದರೆ ಪರಮಾವಧಿ ನಿಷ್ಕ್ರಿಯತೆ, ಅದರಿಂದ ಹಾಳಾಗಿ ಹೋಗ್ತಾರೆ. ಹಾಂ, ಯಾರ ಏನಾಯ್ತಾ? ಅಯ್ಯೋ ಹುಚ್ಚುಚ್ಚಾಗಿ ಹೇಳ್ತಾರೆ, ನಮ್ಮವರೇ ಹುಚ್ಚುಚ್ಚಾಗಿ ಹೇಳ್ತಾರೆ. ಮತ್ತು ಕೃಷ್ಣ ಪ್ರತಿಯೊಬ್ಬರು ದೊಡ್ಡ ಮಹಿಮೆ ಮಾಡೇ ಇಲ್ಲ. ಇದ್ದಾರೆ ಜೀವವೃಕ್ಷಯೋಹೋ ಅಣಿಮಧಾನಯೋಹೋ ಲವಣ ಉದಕಯೋಹೋ. ಈಗ ಲವಣ ಹೇಳಿ ಪದೇ ಪ್ರಸಂಗ ಬಂತೀಗ ಯಾತಕ್ಕೆ ಅಂತ ಕೇಳಿದರೆ ಭಾಳ ಸುಲಭ. ನಿಮಗೆ ಸಾಮಾನ್ಯ ಹೋಗಿ ನೀರು ಚೆನ್ನಾಗಿರ್ತೀವಿ ಗೊತ್ತೇ ಆಗಲ್ಲ, ಉಪ್ಪಿರುತ್ತೆ ಅವಾಗ ಗೊತ್ತಾಗುತ್ತೆ ತಕ್ಷಣ. ಅಂದರೆ ಉಪ್ಪು ಬಲುಬೇಗ ಗಮನಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಒಳ್ಳೇದು ನಮ್ಮ ಸುಖ ನಮಗೆ ಮರ್ತೋಗುತ್ತೆ, ದುಃಖ ಜ್ಞಾಪಕ ಇರುತ್ತೆ ಆವಾಗಲೂ ಕೂಡ. ಅದಕ್ಕೆ ಏನು ಮಾಡ್ತಾರೆ, ಎಷ್ಟು ಕಾಮನ್ ಸೆನ್ಸ್ ಇದೆ ಅದು. ಎಷ್ಟು ಇದಕ್ಕೆಲ್ಲ ಹೇಳಬೇಕಾದ್ರೆ ಬರೀ ಯಾರೋ ಕೂತ್ಕೊಂಡು ಪುರುಷ ಅಪುರುಷ ಅಲ್ಲ ಅಂತ ತಿಳ್ಕೊಬೇಡಿ. ಒಬ್ಬ ಮನುಷ್ಯ ಯಾರೋ ಬರೀ ಎಷ್ಟು ಯೋಚನೆಗಳು ಬರೆದಿರ್ಬೇಕು ಇದೆಲ್ಲ ಕೂಡ. ಇದೆಲ್ಲ ಬಿಟ್ಬಿಟ್ಟು ಕೆಲಸಕ್ಕೆ ಬಾರೋದು, ಬಿಸಾಕಿಬಿಟ್ರಿ ಅಂತ ಮಾತಾಡ್ತಾರಲ್ಲ, ಸ್ವಲ್ಪ ಅರ್ಥ ಇದೆ ಅವರಿಗೆ. ಲವಣೋದಕಯೋಹೋ ಇದೆಲ್ಲ ಗಂಧಾರ ಪುರುಷಯೋಹೋ. ಅದಕ್ಕೆ ಆಚಾರ್ಯ ದೃಷ್ಟಿ ಕೊಡಬೇಕಾದ್ರೆ ಅನ್ವ್ಯಾಖ್ಯಾನ ನೀಟಾಗಿ ಇದೆ ಇಟ್ಕೊಂಡು ಬರೀತಾರೆ. ನಾ ದುಃಖಾನುಭವ ಪಾಪಿ ಮಿಥ್ಯಾನುಭವತಾಂ ವ್ರಜೇತ್. ಒಳ್ಳೆಯ ಅನುಭವ ಕೈ ಬಿಟ್ಕೊಂಡ್ಬಿಡ್ತೀಯ. ಎಷ್ಟೋ ಜನ ಉಪಕಾರ ಮಾಡಿರ್ತಾರೆ, ಎಲ್ಲ ಉಪಕಾರ ಮರ್ತು ಬಿಡ್ತಾರೆ. ಒಂದು ಮಾತು ಅದೇ ತಲೆ ಕೂತಿರುತ್ತೆ, ಅವ್ರು ಹೋಗೋದಿಲ್ಲ. ಮತ್ತೆ 1000 ಒಳ್ಳೆಯದಕ್ಕಿಂತ ಒಂದು ಕೆಟ್ಟದ್ದು ಏನು ಮಾಡುತ್ತೆ ಯಾವಾಗಲೂ ಒಳ್ಳೆ ಎಫೆಕ್ಟ್. ಒಂದು ಕೆಟ್ಟ ಹಣ್ಣು 1000 ಒಳ್ಳೆ ಹಣ್ಣು ಕೆಡಿಸೋ ಹಾಗೆ ಅದು ಶಕ್ತಿ ಇದೆ. ಅದಕ್ಕೆ ಯಾವಾಗಲೂ ಇಂಥ ಎಕ್ಸಾಂಪಲ್ಸ್ ಏನು ಮಾಡುತ್ತೆ ಮನುಷ್ಯನಿಗೆ. ಅದಕ್ಕೆ ಆಚಾರ್ಯ ಕೊಟ್ಟಿದ್ದು ಹಾಗೇನೆ. ಇದಿ ನಾಮ ಪರೋ ನಭವೇತ್ಸ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್. ಇದಿ ನಾಮನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭಯ. ನಿತ್ಯ ಸುಖ ಯಾಕೆ ಆಗ್ತಾ ಇಲ್ಲ? ಯಾಕೆ ಅಲ್ಲಿ ಬೇಕಾಗಿರೋ ಸುಖ. ಅದಕ್ಕೆ ಅದನ್ನು ಕೇಳಿದರು. ಯಾವಾಗ ದುಃಖ ಹೋಗಬೇಕೋ ಅದನ್ನು ಕೊಡ್ತಾರೆ, ಸುಖ ಬೇಕೋ ಇದು ಕೊಡ್ತಾರೆ. ನನಗೆ ಬೇಕಾಗಿಲ್ಲಪ್ಪ, ಇನ್ನು ಯಾಕೆ ಮೆಡಿಕಲ್ ಡಾಕ್ಟ್ರ್ ಆಗಲಿಲ್ಲ, ನಂಗೆ ಬೇಕಿಲ್ಲ, ಸಿಕ್ಕಿಲ್ಲ ಸೀಟ್ ಅವನಿಗೆ ಬೇಕಿಲ್ಲ ಅಂತ ಬರ್ತಾನೆ. ಯಾವುದೋ ಟ್ರೈ ಮಾಡ್ತಾರೆ, ನಂಗೆ ಸಿಕ್ಕಿಲ್ಲ, ದೊಡ್ಡ ಮನೆ ಇಲ್ಲ, ಕೇಳಿದ್ರೆ ಬೈದ್ರೆ ಇಲ್ಲ ನಂಗೆ ಬೇಕಾಗಿಲ್ಲ, ವಿರಕ್ತ. ಗೊತ್ತಾಯ್ತಾ? ಆದರೆ ಇವೆಲ್ಲ ಮಿಸಲ್ ಕೊಡ್ಬೋದು. ನೀನೀಗ ಸುಖ ಬೇಡ ಅಂತ ಹೇಳೋಕ್ಕಿಲ್ವಲ್ಲ, ಯಾಕೆ ಸುಖ ಆಗ್ತಾ, ಯಾಕೆ ಓಡಾಡ್ತೀಯ ಆಗಿದ್ದರೆ? ಅವನ್ನೆಲ್ಲ ನಾವು ಸುಮ್ಮನೆ ಪಾರಾಯಣ ಗ್ರಂಥ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ನೈವೇದ್ಯ ಕಾಲಕ್ಕೆ ದ್ವಾದಸ್ತೋತ್ರ, ನೈವೇದ್ಯನ ಕ್ಯಾನ್ಸಲು, ದ್ವಾದಸ್ತೋತ್ರನೂ ಕ್ಯಾನ್ಸಲು. ಅದು ಓದಬೇಕಂದ್ರೆ ಓದ್ಬಿಟ್ಟು ಆಮೇಲೆ ಪಾರಾಯಣ ಮಾಡಿದರೆ ಅದಕ್ಕೆ ಎಫೆಕ್ಟ್ ಮನಸ್ಸಲ್ಲೆಲ್ಲ ಬರಿತಾ ಇರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೀವೇ ಹೇಳಿ, ಭೇದ ಇದೆಯೋ ಇಲ್ಲ? ಭೇದ ಇದೆಯೋ ಇಲ್ಲ ಅಲ್ಲಿ? ಭಯಂಕರ ಭೇದ ಇದೆ, ಮತ್ತು ಸಾಮಾನ್ಯ ಭೇದ ಇಲ್ಲ. ಗೊತ್ತಾಯ್ತಲ್ಲ, ಕರಗಿದ್ದಕ್ಕೆ ಏನಾಯ್ತು ಅದರಿಂದ? ಕರಗಿದ್ದು ಏನು ಗೊತ್ತಾಯ್ತು? ಅದಕ್ಕೆ ಹೇಳಿದ್ರು ಕಣ್ಣಿಗೆ ಕಾಣೋದಿಲ್ಲ ಅಂತ ಕುಡಿದು ನೋಡು ಅಂತ ಹೇಳಿದ್ರು. ಗೊತ್ತಾಯ್ತಲ್ಲ, ಅಷ್ಟೇ. ಹಾಲ್ಡವ್ ಲೆಕ್ಚರ್ ಕೊಟ್ಟ, ಹಾಲು ಏನೇನು ವ್ಯತ್ಯಾಸ ಎಲ್ಲ 1 ಗಂಟೆ ಲೆಕ್ಕ ಕೊಟ್ಟ. ವಾದ ಮಾಡ್ಲಿಕ್ಕೆ ಹೋಗಬಾರ್ದು. ಒಂದು ಲೋಟ ಕುಡಿದು ತೊಗಡಿಯಪ್ಪ ಸ್ವಲ್ಪ ಇದ್ರೆ ಅಷ್ಟೇ, ವಾಕ್ಯಾರ್ಥ ಇಲ್ಲ ಅದಕ್ಕೀಗ. ಅದೆಲ್ಲ ಸಾಧ್ಯ ಕುಡು ಮತ್ತು ಇಷ್ಟು ಲೆಕ್ಚರ್ ಹೊಡೆದಿದ್ದು ಏನು ಹೊಡೆದಿದ್ದೀನಿ ಈಗ ಮುಗಿತಿ ಎಲ್ಲ ಅಭೇದ ಅಂತ ಹೇಳಿ ಕೊಡು ತೋರಿಸಿಗ ಹಾಗೆ ಇಲ್ಲ ಭೇದ ಹೋಗ್ಬೇಕು. ಅದು ವ್ಯಾವಹಾರಿಕ ಭೇದ. ವ್ಯಾವಹಾರಿಕ ಸಾಯಿ ಏನು ತೊಂದರೆ, ನಿಜವಾಗ್ಲೂ ಸಾಯ್ಬೇಕಾದ್ರೆ ವ್ಯಾವಹಾರಿಕ ಸತ್ರ ಸಾಕಲ್ಲ. ಇದೆಲ್ಲ ಆದರೆ ಜನಕ್ಕೆಲ್ಲ ಮಿಸ್ಗೈಡ್ ಮಾಡಿದಾಗಾಗ್ತದೆ. ಅದೆಂದು ಮಾಡೋಕ್ಕೆ ಹೋಗಬಾರ್ದು. ಇದೆಲ್ಲ ನಾವು ಯಾರಿಗೋ ಹೇಳ್ತೀವಿ ಅನ್ನೋದಕ್ಕೆ ನಾವು ತಿಳ್ಕೊತೀವಿ ಅಂತ ತಿಳ್ಕೊಂಡಾಗ ಅದಕ್ಕೆ ಹೆಚ್ಚು ಮಹತ್ವ ಬರ್ತದೆ. ಗೊತ್ತಾಯ್ತಾ? ಯಾರು ಕೇಳೋರೆಲ್ಲ ಏನು ಹೇಳಿ ಕೆಲವಿರುತ್ತೆ, ಯಾರು ಓದಿ ಯಾರು ಕೇಳೋರೇ ಇಲ್ಲ ಅಂತ ಕೇಳಿದರೆ ಹೊಟ್ಟೆಪಾಡಿನ ವಿಜ್ಞಾನ ಹೇಳಬೇಕು. ಇವತ್ತು ಯಾವುದೋ ಕೋರ್ಸ್ ಯಾರೂ ಮಾಡಲ್ಲ, ಯಾಕಂದರೆ ಸ್ಕೋಪೇ ಇಲ್ಲ, ಒಂದು ಪೋಸ್ಟು ಕರೆಯೋದೇ ಇಲ್ಲ, ಉಪಯೋಗ ಇಲ್ಲ ಅಂತ. ಅದು ಶಾಸ್ತ್ರ ಹಾಗಲ್ಲ. ಇದ್ರ ಉಪಯೋಗ ಒಳಗಿಂದ ಆಗುತ್ತಾದ್ರಿಂದ ಹೊರಗೆ ಆಗುತ್ತಾ ಬಿಡುತ್ತಾ ಲೆಕ್ಕನೇ ಇಲ್ಲ. ಸಂತಿ ಸತಿ ಸಂಪದ್ಯ ನವಿದುಹು. ಇಲ್ಲಿ ನೋಡಿ ಮತ್ತೆ ಇನ್ನೂ ಸಾಲನ್ನು ಹೇಳ್ತಾರೆ ನೋಡಪ್ಪ ಏನಿದೆ ಅಂದರೆ ಬಿಡಿಸ್ತಾರೆ. ಅಷ್ಟು ಹೇಳಿದ್ರೆ ಸಾಕಾಗ್ತಿತ್ತು, ಇನ್ನೂ ಸ್ಪಷ್ಟ ಮಾಡ್ತಾರೆ. ನಹಿ ಸತಿ ಸಂಪದ್ಯ ನವಿದುಹು ಸತಿ ಸಂಪತ್ಸ್ಯಾಮಹೇ ಇತಿ ತಾಹ್ಯ ವ್ಯಾಘ್ರೋ ವಾ ಸಿಂಹೋ ವಾ ಇತಿ ಸತ ಆಗಮ್ಯ ನಾವಿದುಹು ಸತ ಆಗಚ್ಛಾಮಹ ಇತಿ ತೈಹ್ಯ ವ್ಯಾಘ್ರೋ ವಾ ಸಿಂಹೋ ವಾ ಇತಿ ಭೇದ ಅಪರಿಜ್ಞಾನೇನ ಅನರ್ಥವಚನಾಚ್ಛ. ಅದು ಭೇದ ಗೊತ್ತಾಗದೆ ಹೋಗಿದ್ದಕ್ಕೆ ಪ್ರಾಬ್ಲಮ್ ಶುರುವಾಯಿತು ಅವರಿಗೆ. ಅಭೇದ ಗೊತ್ತಾಗಲಿಕ್ಕಲ್ಲ, ಭೇದ ಗೊತ್ತಾಗಬೇಕಾಗಿತ್ತು. ಈ ಹಾಲು ಫಾಲಿಡ್ ಹಾಲು ಗೊತ್ತಾಗಲಿಲ್ಲ. ಪೇಪರಲ್ಲಿ ನೋಡಿರ್ತೀರಿ, ಯಾವುದೋ ಮದುವೆ ಹುಡುಗಿ ಪಾಪ ತಾವಿಗೇನೋ ಹಾಲು ಕೊಡಿ ಅಂತ ಬೈಕಿ, ಅವು ಬೇಡ ಅಂತ ಅದು ಎಲ್ಲ ಸ್ವಲ್ಪ ಕೊಡ್ತೀರಿ ಕೊಡಿ ಅಂತ ಯಾವುದೋ ಪುಡಿ ಹಾಕಿ ಒಂದು ಕಲಸಿ ಕೊಟ್ಬಿಟ್ರು, ಸತ್ತೋಲ್ಲ. ಇಲಿ ಪಾಷಾಣ ಅದು ಗೊತ್ತಾಯ್ತಿಲ್ಲ.
ಯಾವ ತಾಯಿರ ಉದ್ದೇಶ ಇರುತ್ತೆ ಕೊಡಬೇಕು ಅಂಥೇಳಿ? ಇಲ್ಲ. ಏನು ಗೊತ್ತಾಗಲಿಲ್ಲ, ವ್ಯತ್ಯಾಸ ಗೊತ್ತಾಗಲಿಲ್ಲ ಎರಡಕ್ಕೂ ಕೂಡ, ಪ್ರಾಣನೇ ಹೋಯಿತು. ಇವತ್ತು ಸೆಲ್ಫಿ ತೊಗೊಳ್ಳೋಕೆ ಹೋಗ್ತಾ ಹೋಗ್ತಾ ಬಿದ್ದು ಬಿಡ್ತಾರಲ್ಲ, ಹಾಗೆ ಎಷ್ಟು ದಿನಗಳು ಬಿಡ್ತಾರೆ ಮತ್ತೆ ಬಿಡ್ತಾರೆ ನೋಡಿಬಿಟ್ಟು. ಅಂದರೆ ಎಷ್ಟು ಆಶ್ಚರ್ಯ, ಭೇದ ಗೊತ್ತಾಗ್ತಾ ಇಲ್ಲ ಅವರಿಗೆ. ಇಡೀ ಕೊನೆಯವರೆಗೆ ಹೋಗಿ ದಬ ಅಂತ ಬಿದ್ದಿತ್ತು. ಯಾವುದಾದ್ರು ತೋರಿಸ್ತಾ ಇದ್ರು, ತಿಳ್ಕೊಂಡು ಯಾರು ಬಸಳೆ ಬದಿ ಹೇಳ್ಕೊಡೋ ಇಲ್ಲ, ಬಸಳೆಲ್ಲ ಇಂಥ ಬುರ್ಕಿರುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಲ್ಲ. ಇದೆಲ್ಲ ಭೇದ ಹೇಳೋ ವಿಷಯ ಬರ್ತದೆ. ಅಂದರೆ ಭೇದ ಜ್ಞಾನದಿಂದ ಲಾಭ, ಭೇದ ಅಜ್ಞಾನದಿಂದ ನಷ್ಟ ಇದೆ. ಅಭೇದ ಜ್ಞಾನದಿಂದ ನಿಮ್ಮ ಪ್ರಕಾರ ತೊಗೊಂಡ್ರೆ ಅದು ನಷ್ಟ ಇದೆ, ಲಾಭ ಅಂತೂ ಇಲ್ಲ ನೋಡಿ, ನಷ್ಟ ಇಲ್ಲ, ಏನು ಲಾಭ ಇಲ್ಲ. ಏನು ಬಂತು ನಿಮಗೆ? ದೇವರು ಅಂತ ಆಯ್ತಾ, ದೇವ್ರು ಅಂದ್ಕೊಂಡ್ರಿ, ಏನು ಉಪಯೋಗ ಆಯ್ತು ನಿಮಗೀಗ? ನಿಮಗೇನು ಬಡಿಸಿಲ್ಲ ಅಂದ್ಕೊಂಬೇಡಿ, ಅಂದ್ಕೊಂಡ್ರಿ ಉಪವಾಸ ಕೂತಿರ್ಬೇಕಷ್ಟೆ. ಹಾಕಬೇಕಿತ್ತಲ್ಲಿ ಐಕ್ಯ ಇದ್ದಿದ್ದರೆ ಬೇರೆ ಮಾತು, ಇಲ್ಲಲ್ಲ. ಐಕ್ಯ ಇದ್ದಿದ್ದರೆ ಸ್ವಲ್ಪ ಅನುಭವ ಬರಬೇಕಾಗಿತ್ತಲ್ಲ, ಸಾಧ್ಯನೇ ಇಲ್ಲ. ಇದಕ್ಕೇನು ಹೇಳಬೇಕು? ಅನುಭವ. ಇದು ಅನುಭವ, ಇದು ಮುಂದೆ ಹೋಗುತ್ತೆ ಅಂತ ಹೇಳಬಾರ್ದು. ಅನುಭವ ಎಟರ್ನಲ್, ಅದು ಅನುಭವ ಚೇಂಜ್ ಆಗೋದಿಲ್ಲ. ಗೊತ್ತಾಯ್ತು? ಹೊರಗಿಂದ ಅದು ಚುಕ್ತಿರೈತಾವಲ್ಲಿ ಅದಕ್ಕೆ ಹೊರಗಿಂದ ಅದರಿಂದ ಕನ್ಫ್ಯೂಷನ್ ಬಂತು. ನಾನು ಇವತ್ತು ಊಟ ಮಾಡಿದ್ದು ಹೌದೋ ಇಲ್ವೋ, ನಾನಿವತ್ತು ಹೊಟ್ಟೆ ತುಂಬಿದೆಯೋ ಇಲ್ಲ ನನಗಿಲ್ಲ. ನೀವೇ ಹೇಳ್ತೀರಾ ನನಗೆ ಹೊಟ್ಟೆ ತುಂಬಿದ್ರೆ, ಯಾರು ಹೇಳ್ತೀರಾ ಅಂತ ಕೇಳಿದರೆ ಅವನಿಗೆ ಗೊತ್ತಾಗುತ್ತೆ, ಹುಡುಗರಿಗೆ ಯಾಕೆ ಗೊತ್ತಾಗುತ್ತೆ? ಅದಕ್ಕೆ ಅವ್ರು ಹೇಳ್ತಾರೆ, ಅದು ಕಡಿಸೋರು ಜಾಸ್ತಿ ಬಡಿಸ್ಬಿಡ್ತಾರೆ ಕೆಲವು ಸಲ. ಮನೆಯಲ್ಲಿ ಬಡಿಸ್ತಾರೆ, ಬೇರೆ ಕಡೆ ಹೋದಾಗ ಬಡಿಸ್ತಾರೆ, ಯಾಕಂದ್ರೆ ಮನೆಯದಲ್ವ. ಮನೆಯಲ್ಲಿ ಹೆಚ್ಚು ಹಾಲು ತುಪ್ಪ ಹಾಕಲ್ಲ, ಬೇರೆ ಕಡೆ ಸೊಪ್ಪು ಹಾಕೋದು, ಇವರೇ ಬಡಿಸ್ತಿರ್ತಾರೆ. ಅದು ತಮ್ಮಿಗೆ ಬೇಕಾದಾಗ ಎಲ್ಲರಿಗಲ್ಲ, ಅದೊಂದು ಗುಂಪಿರುತ್ತೆ. ಹಾಗಲ್ಲ. ಸ್ವಲ್ಪ ಯೋಚನೆ ಮಾಡಿ. ಈಗ ನಿಮಗೆ ಹಸಿವೆ ಆಗಿದೆ ಇಲ್ಲ, ಹೊಟ್ಟೆ ತುಂಬಿತೋ ಇಲ್ಲೋ, ಬೇಕನ್ನಿಸ್ತಾ ಇಲ್ಲ, ಅನುಭವ ಇದೆ. ಇಲ್ಲದವ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಎಷ್ಟೇ ವರ್ಷ ಕೊಡ್ಬೋದು, ವಾಸಿಯಾಗಿದ್ದಿಲ್ಲ ಅಂತ ಯಾರು ಹೇಳಬೇಕು? ಪೇಷಂಟೇ ಹೇಳಬೇಕು. ಡಾಕ್ಟ್ರೇ ಹೇಳ್ತಾರೆ, ಡಾಕ್ಟ್ರೇ ಔಷಧಿ ಅವರೇ ಹೇಳ್ತಾರೆ ಅಂದರೆ ಅರ್ಥ ಇಲ್ಲ. ಅದು ಇವನೇ ಹೇಳಬೇಕು. ಅನುಭವ ಅಲ್ಲಿ ಕೂತಿದೆ. ನಹಿ ಗೃಹಾದಾಗತಸ್ಯ, ಗೃಹ ಇದಿಷ್ಟು ಎಲ್ಲ ಐತೆ, ನೆನ್ಪಿಟ್ಕೊಂಡು ನಾಳೆ ದಿವಸ ಮುಂದಿದ್ದು ಅದು ಪ್ರತಿ ದಿವಸ ಕೂಡ ಅದೆಲ್ಲ ಮನ್ನಣೆ ಮಾಡಬೇಕು. ಹೋದ್ಮೇಲೆ ದುಷ್ಟ ಅಂತ ಪೂರ್ತಿ ಜ್ಞಾಪಕ ಇಟ್ಕೊಂಡು ಅದು ಓದಿದರೆ ಆಗ ಎಷ್ಟು ಗಟ್ಟಿ ಹೇಳಿದ್ದಾರೆ, ಎಂದೂ ಮರೀಲಿಕ್ಕೆ ಸಾಧ್ಯ ಇರೋದಿಲ್ಲ. ಮತ್ತು ಎಲ್ಲ ಭಾಗ ಕೆಲವು ಭಾಗ ಅದಕ್ಕೆ ಡಿಫಿಕಲ್ಟ್ ಇರುತ್ತೆ. ಇವೆಲ್ಲ ಸುಲಭ, ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಬಡಿಸಿದ ಎಲ್ಲ ಪದಾರ್ಥನೂ ಕೂಡ ತಿನ್ನಕ್ಕೆ ಒಂದೇ ರೀತಿ ಇರೋದಿಲ್ಲ. ಗೊತ್ತಾಯ್ತಾ? ಕೆಲವು ಉಪ್ಪು, ಕೆಲವು ಖಾರ, ಕೆಲವು ಹಚ್ಚಬೇಕು, ಕೆಲವು ಬರಲಿಕ್ಕಾಗೋದಿಲ್ಲ, ಏನೋ ಇರುತ್ತೆ ಬಡಿಸಿದ್ರಲ್ಲಿ. ನಾವು ಹೇಗೆ ಬೇಕಾದ ಅದ್ರಲ್ಲಿ ಹಾಕಿದ್ರಿ ತಿನ್ನಕ್ಕೆ ಬರಲ್ಲ, ಅದು ಊಟ ಬಿಟ್ಟು ಎದ್ದು ಹೋಗೋದಿಲ್ಲ. ಏನು ಮಾಡ್ತಾನೆ? ಯಾವ್ದು ತಿನ್ನಕ್ಕೆ ಬರ್ತಾ ಅಂತ ಹೋಗೋದು. ಆ ರೀತಿ ಎಲ್ಲ ತನುಮೂಲಕಂತ ಎಲ್ಲವೂ ಕೂಡ ಎಲ್ರಿಗೂ ಅರ್ಥ ಆಗದೇ ಇರಬಹುದು. ಆದರೆ ಎಲ್ಲವೂ ಅರ್ಥ ಆಗಲ್ಲ ಅಂದರೆ ಬುದ್ಧಿ ಇಲ್ಲ ಅಂತ ಅರ್ಥ ಆಗುತ್ತೆ ಅಷ್ಟೇ, ಮೂರ್ಖ ಅಂತ ಆಗ್ತದೆ, ಸರಿ ಹೋಗಲ್ಲ. ಎಲ್ಲಾಗೆ ಅವರು ಎಲ್ಲ ಉಪಯೋಗಿಸ್ಕೊಂಡು ತಂಬಾರ, ಎಲ್ಲ ತಂಪರ ಉಪಯೋಗಿಸ್ಕೊಂಡಿದ್ದಾರೆ ಅವರು. ಯಾವುದು ಅಲ್ಲಿ ಹೇಗೆ ಅಲ್ಲ, ಅದು ಕರೆಕ್ಟು. ಬಟ್ ಇದೆಯಲ್ಲ, ಗಿಡ ಸಾಯೋದಿದೆ, ಎಲ್ಲ ಅದೇ ಒಟ್ಟಿನ ಮೇಲೆ ಸುಲಭವಾಗಿ ಯೋಚನೆ ಮಾಡಿದರೆ ಏನು ಸಮಸ್ಯೆ ಇರೋದಿಲ್ಲ. ಅದನ್ನು ನಿಧಾನ ದಿವಸಕ್ಕೆ ಒಂದೊಂದು ಎಕ್ಸಾಂಪಲ್ ಹೇಳಿದ್ರೆ ಸಾಕು ಮಕ್ಕಳಿಗೆ. ಏನಾಗುತ್ತೆ ಅಲ್ಲಿಗೆ? ಅವ್ರಿಗೆ ಗಟ್ಟಿ ತಲೆಯಲ್ಲಿ ಕೂಡುತ್ತೆ ಆ ವಿಚಾರ. ಆಮೇಲೆ ಏನು ಮಾಡಿದ್ರು ಬದಲಾಯಿಸಕ್ಕೆ ಬರೋದಿಲ್ಲ. ಓಂ